जय श्रीमान कार्यक्रम के उद्घाटन पर आपका स्वागत करता हूँ। जय श्रीमान All of you stand up. Okay. So the regular salam is salute, right? You're supposed to clap. Correct? The last person. जय श्रीमान कार्यक्रम के उद्घाटन पर आपका स्वागत करता हूँ। बनी लेकर सर बनी कर। जय श्रीमान सर बनी। गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि गानचतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसहाराध्याय गुरुपुत्रपवितात्रे गुरुपाखण्डकण्डकाय गीतसाराय गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ಜಾನಪದ ಪರಿಷತ್ ಹಾಗೂ ರಾಜ್ಯಾಧ್ಯಕ್ಷರು ಯುವ ಸಂಘಗಳ ಸಮೂಹ ಅಂತ ಒಂದು ಯುವ ಸಂಘ, ಇಡೀ ರಾಜ್ಯದ ಯುವ ಸಂಘಟನೆಗಳ ರಾಜ್ಯಾಧ್ಯಕ್ಷರು ಕೂಡ ಅವರು. ಹಾಗೆಯೇ ಭಾರತ ಸರ್ಕಾರದ ICCR ಕಮಿಟಿ ಮೆಂಬರ್ ಕೂಡ ಆಗಿದ್ದಾರೆ. ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ರಾಷ್ಟ್ರೀಯ ಮಟ್ಟದ ಕಮಿಟಿಲೂ ಕೂಡ ಅವರು ಇದ್ದಾರೆ. ಸೊ ಹಾಗಾಗಿ ಅವರ ಒಂದು ಉತ್ಸುಕತೆ, ಅವರ ಒಂದು ಇನ್ವಾಲ್ವ್ಮೆಂಟು ನಮ್ಮೆಲ್ರಿಗೂ ಮಾದರಿಯಾಗಿದೆ. ನಿಮಗೆಲ್ಲ ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ, ಅವರ ಉತ್ಸುಕತೆ ನಿಮಗೆಲ್ಲ ಸಿಗಲಿ ಅಂತೇಳಿ ಅವ್ರನ್ನ ಕೇಳ್ಕೊಂಡಾಗ ಶ್ರೀಯುತರು ಕಾರ್ಯಕ್ರಮಕ್ಕೆ ಬಂದು ಮುಖ್ಯ ಅತಿಥಿಗಳಿಗೆ ಆಗಮಿಸಲಿಕ್ಕೆ ತುಂಬ ಹೃದಯದಿಂದ ಒಪ್ಪಿಕೊಂಡ್ರು. ಅವ್ರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ಪ್ರಾಂಶುಪಾಲರ ಪರವಾಗಿ ಹಾಗೂ ಯೂನಿವರ್ಸಿಟಿ ಪರವಾಗಿ ವೈಯಕ್ತಿಕವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.
ವಿವೇಕಾನಂದರ ನೆನೆದು ಯುವಶಕ್ತಿ ಪ್ರಚಂಡ ಶಕ್ತಿ ಹರಿಯಬಿಟ್ಟಲೆ ಪ್ರವಾಹ ಹುಚ್ಚು ಪ್ರವಾಹ ಕಟ್ಟಿದರೆ ಅಣೆಕಟ್ಟು ತನ್ಮೂಲಕ ಅಭಿವೃದ್ಧಿ ದೇಶದ ಅಭಿವೃದ್ಧಿ. ಈ ದೇಶದ ಅಭಿವೃದ್ಧಿಗೋಸ್ಕರ ಅಣೆಕಟ್ಟು ಕಟ್ಟೋ ನಿಟ್ಟಿನಲ್ಲಿ ಭಾರತ ಸರ್ಕಾರ NCC NSS ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸೇವಾದಳ ಇಂಥದ್ದನ್ನೆಲ್ಲ ನಿರ್ಮಾಣ ಮಾಡಿತು. ಆದರೆ NSS ಬಹಳ ಮೂಲವಾಗಿ ಗ್ರಾಸ್ರೂಟ್ ಲೆವೆಲಲ್ಲಿ ಇವತ್ತು ಭಾರತದ ಎಲ್ಲ ಗ್ರಾಮಕ್ಕೂ ಮುಟ್ಟುವಂಥ ಒಂದು ಕೆಲಸ NSS ಮಾಡಿದೆ. NCCಗೆ ಲಿಮಿಟೇಷನ್ಸ್ ಇದೆ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ ಸೇವಾದ ಲಿಮಿಟೇಷನ್ಸ್ ಇದ್ದರೆ NSS ಲಿಮಿಟೇಷನ್ಸ್ ಇಲ್ಲ. NSS ಎಷ್ಟು ವಿಶಾಲವಾಗಿ ಬೆಳೆದಿದೆ ಅಂದರೆ ಇಡೀ ದೇಶದಲ್ಲಿ, ನಾನು ರಾಜ್ಯದ NSS ಬಗ್ಗೆ ಮಾತಾಡೋದು, ಇಡೀ ದೇಶದಲ್ಲಿ ಬಹುತೇಕ ನಾನು ಅರುಣಾಚಲ್ ಪ್ರದೇಶ ಬಿಟ್ಟು ಬೇರೆ ಎಲ್ಲ ರಾಜ್ಯಗಳಿಗೂ ಭಾರತ ಸರ್ಕಾರದಿಂದ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸ್ಟಡಿ ಆಫ್ ಯೂತ್ ಪಾಲಿಸಿ, ನನ್ನ ಕಳೆದ ಸರ್ಕಾರದಲ್ಲಿ ಯುವ ನೀತಿ ಸದಸ್ಯ ಇದ್ದೆ, ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ರಾಜ್ಯಕ್ಕೆ ಯುವ ನೀತಿ ಕೊಟ್ಟಿದ್ದೀವಿ ನಾವು, ಯೂತ್ ಪಾಲಿಸಿ ಅಂತ ಭಾಳ ಒಳ್ಳೆ ಪಾಲಿಸಿ ಕೊಟ್ಟಿದ್ದೀವಿ ಈ ರಾಜ್ಯಕ್ಕೆ. ಯಾಕಂದರೆ ಯೂತ್ಸ್ಗೆ ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ಸು ಅಥವಾ ಕಲ್ಚರಲ್ ಹೆರಿಟೇಜ್ ಬಗ್ಗೆ, ಅದು ಹಿಸ್ಟಾರಿಕಲ್ ಮೂಮೆಂಟ್ಸ್ ಬಗ್ಗೆ ಏನು ತಿಳುವಳಿಕೆ ಇಲ್ಲ, ಅದ್ರ ಬಗ್ಗೆ ಎಲ್ಲ ಅವ್ರಿಗೇನು ಆಸಕ್ತಿಯಿಂದ ಸ್ಕಿಲ್ ಬಗ್ಗೆ ಎಲ್ಲದ್ರ ಬಗ್ಗೆ ಟ್ರೈನಿಂಗ್ಸ್ ಕೊಡೋದು, ಎಂಪ್ಲಾಯ್ಮೆಂಟ್ ಬಗ್ಗೆ ಎಲ್ಲ ಪಾಲಿಸಿಯಲ್ಲಿ ಸೇರಿಸಿದ್ದೀವಿ. NSS ಶಿಬಿರದ ಬಗ್ಗೆ ನನಗೆ ಆತ್ಮೀಯರಾದಂಥ ನಮ್ಮ ಮಧುಸೂದನ್ ಅವರು ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ಕಮಿಟಿಲಿದ್ದರು ಮೈಸೂರಲ್ಲಿ. ಅವರಲ್ಲಿದ್ದಂಥ ಸಂದರ್ಭದಲ್ಲಿ ನಾನು 2 ಸತಿ CPC ಪಾಲಿಟೆಕ್ನಿಕ್ಗೂ ಸಹ NSS ಶಿಬಿರಕ್ಕೆ ಒಂದು ಸತಿ ಮತ್ತು ಪಾಲಿಟೆಕ್ನಿಕ್ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಿದ್ದೆ. ಭಾಳ ವಿಶೇಷವಾಗಿ ಮಧುಸೂದನ್ ಅವ್ರ ಕ್ರಿಯಾಶೀಲತೆ ಮೆಚ್ಚತಕ್ಕಂಥದ್ದು. ನನ್ನ ನಿನ್ನೆ ತಾನೇ ಕಡೂರು ಮತ್ತು ಚಿಕ್ಕಮಗಳೂರು ಜಿಲ್ಲೆ ಕಾರ್ಯಕ್ರಮ ಮುಗಿಸಿ ಬೆಳಗ್ಗೆ ಬೆಂಗಳೂರಿಗೆ ಬಂದ್ವಿ. ಬಂದ ತಕ್ಷಣ ನಂಗೆ ಭಾಳ ಸಂತೋಷ ಆಯಿತು. ಈ ರಾಜ್ಯದ ಪ್ರತಿಷ್ಠಿತ ತಾಂತ್ರಿಕ ಕಾಲೇಜಲ್ಲಿ SJP ಒಂದು, ಈ ಕಾಲೇಜಿನ ಕ್ಯಾಂಪ್ಗೆ ಅಟೆಂಡ್ ಆಗೋದು ಭಾಳಷ್ಟು ಉತ್ಸುಕತೆ ಮತ್ತು ಇದರ ಪ್ರಾಂಶುಪಾಲರಾದಂಥ ಶ್ರೀ ಹರೀಶ್ ಸರ್ ಅವ್ರನ್ನೂ ಸಹ ಅಭಿನಂದಿಸ್ತೀನಿ. ಯಾಕಂದರೆ ಈ ಬಹಳ ದೊಡ್ಡ ಕಾಲೇಜ್ ಇದು. ಇಂಥ ಕಾಲೇಜಿನಲ್ಲಿ ಕೆಲಸ ಮಾಡೋದು ಆಡಳಿತ ವಿಭಾಗದಲ್ಲಿ ಭಾಳ ಕಷ್ಟ ಆಗುತ್ತೆ. ಅದನ್ನು ನಿಭಾಯಿಸ್ಕೊಂಡು 16 ವರ್ಷಗಳು ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ಅವ್ರಿಗೂ ಸಹ ಅಭಿನಂದಿಸ್ತಾ, ರಮೇಶ್ ಕಿತ್ತೂರು ಸರ್ ಸಹ NSS ಭವನ ನಿರ್ವಹಣೆಯಲ್ಲಿ ಇವತ್ತಿಗೆ NSS ಭವನ ನಿರ್ವಹಣೆಗೇನು ವೆಚ್ಚ ಇರಲ್ಲ, ಆದರೂ ಕಷ್ಟಪಟ್ಟು ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರನ್ನೂ ಅಭಿನಂದಿಸ್ತಾ, ಕೌಜಲಗಿ ಸರ್ ಇದ್ದಾರೆ, ಹಾಗೂ ಎಲ್ಲ ಶಿಬಿರಾಧಿಕಾರಿಗಳೇ, ವಿದ್ಯಾರ್ಥಿಗಳೇ, ನಿಮಗೊಂದು ಕಿವಿ ಮಾತು ಹೇಳ್ಬೇಕಾದ್ರೆ NSSಲ್ಲಿ ನಾವು ಕಲಿಯೋ ಶಿಸ್ತು ಅಂದರೆ NSS ಅಂದರೆ ಶಿಸ್ತು. ಭಾಳಷ್ಟು ವಿದ್ಯಾರ್ಥಿಗಳಿಗೆ NSS ಕಲ್ಪನೆ ಏನಪ್ಪ ಅಂದರೆ ಹಳ್ಳಿಗೆ ಹೋಗ್ತಾರೆ, ಕ್ಲೀನ್ ಮಾಡ್ತಾರೆ, ಬರ್ತಾರೆ ಅಂತ, ಆ ಥರ ಅಲ್ಲ. NSS ನಮಗೆ ಸೇವೆನ ಕಲಿಸ್ಕೊಡುತ್ತೆ. ನಾವು ಹೊರಗಡೆ ಹೋಗಿ ಈಗ ಮಾತಾಡಬೇಕು, ಹೊರಗಡೆ ಪಬ್ಲಿಕ್ ಜೊತೆಗೆ ಇಂಟ್ರ್ಯಾಕ್ಟ್ ಆಗಬೇಕು, ಅಥವಾ ನಾವೇನಾದರೂ ಕಮ್ಯುನಿಟಿ ಜೊತೆಗೆ ಸೇರ್ಬೇಕಾದ್ರೆ NSS ಭಾಳಷ್ಟು ಇಂಪಾರ್ಟೆಂಟ್. ಯಾಕಂದರೆ ಇವತ್ತು ಸ್ಟೇಜ್ ಫಿಯರ್ ಇಲ್ಲದೆ ಮಕ್ಕಳು ಮಾತಾಡಿದ್ರು ಅಂದರೆ NSS ಕಾರಣ. ಯಾಕಂದರೆ ಬೇರೆ ವೇದಿಕೆಗಳು ಸಿಗೋದಿಲ್ಲ ನಮಗೆ ಮಾತಾಡಲಿಕ್ಕಾಗಲಿ, ಜನರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕಾಗಲಿ. ನಾವು ಹಳ್ಳಿಗಳಿಗೆ ಹೋದಾಗ ಜನರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ NSS ಭವನಲ್ಲಿ ಶಿಬಿರ ಆಯೋಜಿಸಿದಂಥ ತಾಂತ್ರಿಕ ಶಿಕ್ಷಣ ಇಲಾಖೆ, ಯುವ ಸಬಲೀಕರಣ ಇಲಾಖೆ ಮತ್ತು SJ ಪಾಲಿಟೆಕ್ನಿಕ್ ಅವರಿಗೆ ಅಭಿನಂದಿಸ್ತಾ, ನಿಮಗೊಂದು ಮುಖ್ಯವಾದ ವಿಷಯ, ನಾನು ಕನ್ನಡ ಜಾನಪದ ಪರಿಷತ್ ಅಧ್ಯಕ್ಷನಾಗಿದ್ದರಿಂದ ನಿಮಗೊಂದು ಮೂಲ ವಿಷಯ ಹೇಳ್ತೀನಿ. ನಮ್ಮ ರಾಜ್ಯದಲ್ಲಿ ಜಾನಪದ ಸಂಸ್ಕೃತಿ ಭಾಳ ದೊಡ್ಡದು, ಮೂಲ ಅದು. ಈ ಜಗತ್ತಲ್ಲಿ ತಾಯಿ ಯಾವಾಗ ಹುಟ್ಟಿತೋ ಜಾನಪದ ಯಾವಾಗ ಹುಟ್ಟಿತು, ಆವಾಗಿಂದ ಜಾನಪದ ಫಸ್ಟು ವಿಶ್ವದಲ್ಲಿ ಜರ್ಮನ್ ದೇಶದಲ್ಲಿ ಫೋಕ್ ಮತ್ತು ಫೋಕ್ಲೋರ್ ಅನ್ನೋ ಪದದಲ್ಲಿ ಬಂತು. ನಮ್ಮ ರಾಜ್ಯದಲ್ಲಿ ಹಾಮಾನಾಯಕ್ ಅವರು ಅದನ್ನು ಜನಪದ ಮತ್ತು ಜಾನಪದ ಅಂತ ಹೇಳಿದ್ರು. ಜನಪದ ಎಷ್ಟು ದೊಡ್ಡದು ಅಂತ ಹೇಳಿದ್ರೆ ಅದಕ್ಕೆ ಒಂದು ವ್ಯಾಪ್ತಿ ಇಲ್ಲ, ಅದು ಜಗದಗಲ ಮುಗಿದಗಲ, ಜಗತ್ತೆಷ್ಟಿರುತ್ತೋ ಮುಗಿಲಗಲ ಅಷ್ಟಿರುತ್ತೆ. ಆಮೇಲೆ ಅದರ ಬಗ್ಗೆ ಹೇಳಬೇಕಾದ್ರೆ ತಾಯಿ ಗರ್ಭದಿಂದ ಭೂಗರ್ಭದವರೆಗೂ ಏನು ಪಯಣ ಇದೆ ಅದೇ ಜಾನಪದ. ಅದು ಜಾನಪದ ಅಂತ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಬೆಳಗ್ಗೆ ನೀವು ಯಾವ ಕಡೆ ತಿರುಗಿದೊಳ್ತೀರಾ, ಅದು ಜನಪದ. ಆದರೆ ಜನಪದ ಅಂತ ಗೊತ್ತಿರಲಿಲ್ಲ, ಅದು ಜನಪದ, ನಿಜವಾದ ಜನಪದ ಅದು. ಈಗ ಮದುವೆಯಲ್ಲಿ ಶಾಸ್ತ್ರ ಮಾಡ್ತಾರಲ್ಲ, ಅದೆಲ್ಲ ಜನಪದವೇ. ಸತ್ತಾಗೂ ಒಂದಷ್ಟು ಆಚರಣೆಗಳು ಮಾಡ್ತಾರೆ, ನೋಡಿದಿರಲ್ಲ, ಅದು ಜನಪದ. ಅಂದರೆ ಜನಪದ ಎಷ್ಟು ಪವರ್ಫುಲ್ ಅಂದರೆ ನಮ್ಮ ಜೊತೆಲೇ ಇರ್ತದೆ. ಅದು ಜನಪದ ಅಂತ ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೋಸ್ಕರ ನಾವು ಕನ್ನಡ ಜಾನಪದ ಪರಿಷತ್ ಮೂಲಕ ರಾಜ್ಯಾದ್ಯಂತ ನಾವು ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಸಹ ಒಂದು ಸುತ್ತೋಲೆ ಹಾಕ್ಸಿದ್ವಿ 2018ರಲ್ಲಿ. ಈ ಥರ ಎಲ್ಲ ಪಾಲಿಟೆಕ್ನಿಕ್ ವಿದ್ಯಾರ್ಥಿಗಳಿಗೆ ಜನಪದ ಟ್ರೈನಿಂಗ್ ಕೊಡುವಂಥದ್ದು, ತಮಟೆ ಆಗ್ಬೋದು ಅಥವಾ ಬೇರೆ ಡ್ಯಾನ್ಸ್ ಕಲಿಸುವಂಥದ್ದೆಲ್ಲ ಈಗಾಗಲೇ ಮಾಡಿದ್ದೀವಿ.
ಮುಂದಿನ ದಿನಗಳಲ್ಲಿ SJP ಪಾಲಿಟೆಕ್ನಿಕ್ ಪ್ರಾಂಶುಪಾಲರ ಸಹಕಾರದಿಂದ ಅಲ್ಲೂ ಸಹ ನಾವು ಒಂದಷ್ಟು NCC ಮತ್ತು NSS ವಿದ್ಯಾರ್ಥಿಗಳಿಗೆ ಒಂದು ಟ್ರೈನಿಂಗ್ ಫ್ರೀಯಾಗಿ ಕೊಡ್ತೀವಿ. ಟ್ರೈನಿಂಗ್ ಕೊಟ್ಟು ಅಲ್ಲೂ ಒಂದು ತಂಡನ ತಯಾರಿ ಮಾಡ್ತಕ್ಕಂಥ ಒಂದು ಕೆಲಸ ನಿಮ್ಮ ಕಾಲೇಜಲ್ಲಿ ಮಾಡೋಣ ಬೇಡವಾ? ಖಂಡಿತ ಮಾಡೋಣ. ಮತ್ತು ಮುಂದಿನ ದಿನಗಳಲ್ಲಿ ಒಂದು ಸರ್ಗೆ ಹೇಳ್ತೀವಿ, ಒಂದು ಜಾನಪದ ಜಾತ್ರೆ ಮಾಡಿ ಸರ್. ಅಲ್ಲಿ ನಾವು ವಿಶೇಷವಾಗಿ ಇವ್ರಿಗೆಲ್ಲ ನಮ್ಮ ದೇಸಿ ಉಡುಪು ಹಾಕಿಸಿ, ವಿಶೇಷವಾಗಿ ನಮ್ಮಲ್ಲಿ ಇರ್ತಕ್ಕಂಥ ದೇಸಿ ತಿಂಡಿಗಳಾಗ್ಬೋದು, ದೇಸಿ ಪರಂಪರೆಯ ಬಗ್ಗೆ ಆಗ್ಬೋದು, ನಮ್ಮ ಸೋಬಾನೆ ಪದಗಳಾಗ್ಬೋದು, ನಮ್ಮ ರಾಗಿ ಬೀಸೋ ಪದ ಆಗ್ಬೋದು, ನಮ್ಮ ಕುಟ್ಟೋ ಪದ ಆಗ್ಬೋದು, ಬೀಸೋ ಪದ ಆಗ್ಬೋದು, ಇವುಗಳೆಲ್ಲ ಪರಿಚಯ ಮಾಡ್ತಕ್ಕಂಥ ಒಂದು ಕೆಲಸ ಆ ಶಿಬಿರದಲ್ಲಿ ಮಾಡೋಣ. ನಮ್ಮ ಕನ್ನಡ ಜಾನಪದ ಪರಿಷತ್ ಅದಕ್ಕೆ ಎಲ್ಲ ರೀತಿ ಸಹಕಾರ ಕೊಡುತ್ತೆ. ನೀವು ಅದಕ್ಕೆ ಖಂಡಿತವಾಗ್ಲೂ ಇವತ್ತು ಮನೆಗೆ ಹೋದ್ಮೇಲೆ ಒಂದು ಜಾನಪದ ಅಂತ ಹುಡುಕ್ ನೋಡಿ, ಎಷ್ಟು ದೊಡ್ಡದು ಜಾನಪದ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ 240 ಜನ PhD ಮಾಡಿದ್ದಾರೆ ಜಾನಪದದ ಮೇಲೆ. ಅಂದರೆ ಯೋಚನೆ ಮಾಡಿ, 240 ಜನ PhD ಮಾಡಿದರೆ ಎಷ್ಟು ದೊಡ್ಡ ವಾಸ್ಟ್ ಸಬ್ಜೆಕ್ಟ್ ಇರಬೇಕು ಅದು ಅಂತ. ಪಕ್ಕದ ರಾಜ್ಯ ತಮಿಳುನಾಡಲ್ಲಿ ಬರೀ ಒಂದು 60 ಜನ ಮಾಡಿದ್ದಾರೆ. ಆಂಧ್ರ ಪ್ರದೇಶದಲ್ಲೂ ಕಡಿಮೆ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು PhD ಮಾಡಿದ್ದಾರೆ. ಮತ್ತು ನಮ್ಮ ರಾಜ್ಯದಲ್ಲಿ ಎಷ್ಟು ಕಲೆಗಳಿರ್ಬೋದು. ಈಗ ಡ್ಯಾನ್ಸ್ ನೋಡಿದ್ದೀರಲ್ಲ, ಡೊಳ್ಳು ಕುಣಿತ ಎಲ್ಲ ನೋಡಿದ್ದೀರಲ್ಲ, ಎಷ್ಟು ಆ ಥರ ಕಲೆಗಳು ಎಷ್ಟಿರ್ಬೋದು ನಮ್ಮ ರಾಜ್ಯದಲ್ಲಿ? 257 ನೃತ್ಯ ಕಲೆಗಳಿದೆ. ಹಾಡುಗಳು 55 ಇದೆ. ಮಹಾಕಾವ್ಯಗಳು 5 ಇದೆ. ಮಂಟೇಸ್ವಾಮಿ ಮಹಾಕಾವ್ಯ, ಮಲೆ ಮಾದೇಶ್ವರ ಮಹಾಕಾವ್ಯ, ಜುಂಜಪ್ಪನ ಮಹಾಕಾವ್ಯ, ಸೌದತ್ತಿ ಯಲ್ಲಮ್ಮನ ಮಹಾಕಾವ್ಯ, ಮೈಲಾರಲಿಂಗನ ಮಹಾಕಾವ್ಯ. ಒಂದೊಂದು ಮಹಾಕಾವ್ಯನ 25 ದಿನ ರಾತ್ರಿ ಹಾಡ್ತಾರೆ, 18 ರಾತ್ರಿ ಹಾಡ್ತಾರೆ. ಇವತ್ತಿಗೂ ಜೀವಂತವಾಗಿದ್ದಾರೆ ಹಾಡ್ತಕ್ಕಂಥವ್ರು. ಅವ್ರ ಇಂಟೆಲಿಜೆನ್ಸ್ ಎಷ್ಟಿರ್ಬೇಕು ಯೋಚನೆ ಮಾಡಿ. ಓದಿಲ್ಲ ಮಾಡಿಲ್ಲ ಅವರು 18-20 ರಾತ್ರಿ ಹಾಡ್ತಾರೆ. ಅಂದರೆ ಈಗ ಇಷ್ಟು ಮಹಾಕಾವ್ಯ ಇಷ್ಟೇ ಅನ್ಕೋಬೇಡಿ. ಉತ್ತರ ನಮ್ಮ ಕರಾವಳಿ ಭಾಗದಲ್ಲಿ ಪಾರ್ದಾನ ಇದೆ, ಆ ಥರ ಕೋಟಿ ಚೆನ್ನಯ್ಯನ ಕಥನ ಗೀತೆಗಳಿದೆ. ಇಲ್ಲಿ ಪಿರಿಯಾಪಟ್ಟಣದ ಕಾಳಗ ಇದೆ, ಈ ಕಡೆ ಸೋಲಿಗರದಿದೆ, ಬಿಳಿಗಿರಿರಂಗನ ಪಟ, ಆ ಥರ 77 ಖಂಡಕಾವ್ಯಗಳು ಕರ್ನಾಟಕದಲ್ಲಿದೆ. ಅಂದರೆ ವಿಶಾಲವಾದಂಥ ಒಂದು ಸಾಂಸ್ಕೃತಿಕ ಪರಂಪರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಇವತ್ತು ತಾಂತ್ರಿಕ ಶಿಕ್ಷಣ ಮತ್ತು ಕಾಲೇಜ್ ಶಿಕ್ಷಣ ಇಲಾಖೆ ನಿಮ್ಮ NSS ಅವರು ಇವತ್ತು ನಾನು ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಭಾಳಷ್ಟು ಅಭಿನಂದಿಸ್ತಾ, ಮುಂದಿನ ದಿನಗಳಲ್ಲಿ SJ ಪಾಲಿಟೆಕ್ನಿಕ್ ಅವ್ರು ಮಾಡ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಅವರು ನಮ್ಮ ಸಹಕಾರ ಕೇಳಿದ್ರೆ ಖಂಡಿತವಾಗ್ಲೂ ಅವ್ರು ಸಹಕಾರ ಮಾಡ್ತೀವಿ ಅಂತ ಹೇಳ್ತಾ, ಅಂಬೇಡ್ಕರರ ಆದರ್ಶ, ಗಾಂಧೀಜಿಯವರ ಗಾಂಭೀರ್ಯ, ಭಗತ್ ಸಿಂಗ್ ಅವರ ಭಾವನೆ, ಸುಭಾಷ್ ಚಂದ್ರ ಬೋಸ್ ಅವರ ಸಾಹಸನೆ ಮುನ್ನಡೆಸಲಿ. ಜೈ NSS, ಜೈ ಕರ್ನಾಟಕ, ಜೈ ಹಿಂದ್. ಭಾಷೆಗಳನ್ನ ಹೇಳ್ತಾ ವೇದಿಕೆ ಮೇಲಿರುವ SJ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲರೇ ಮತ್ತು ಈ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರೇ, ಮತ್ತು ಪ್ರಮುಖವಾಗಿ ನೀವು ಹೊಸ ಹೆಸರನ್ನು ನಾವು ಇವತ್ತು ಕೇಳ್ತಾ ಇದ್ವಿ. ಬಾಲಾಜಿ ಎಸ್, ರಾಜ್ಯಾಧ್ಯಕ್ಷರು, ಕನ್ನಡ ಜಾನಪದ ಪರಿಷತ್, ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಬಂಧುಗಳೇ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕರೇ, ಇವತ್ತು ಒಂದು 7 days ಕ್ಯಾಂಪಿನ ಇನಾಗ್ರೇಷನ್ನು. ಬಹುಶಃ ಇದು ಫಸ್ಟ್ ಡೇ ಇವತ್ತು ಇನಾಗ್ರೇಷನ್ಸ್ಗೆ ಎಂಡ್ ಆಯಿತು. ಬಹುಶಃ ನಾಳೆಯಿಂದ ನಿಮಗೆ ಆ್ಯಸ್ ಪರ್ ದಿ ಪ್ರೋಟೋಕಾಲ್ ಅಲ್ವಾ? ಪ್ರೋಟೋಕಾಲ್ ನೋಡಿದ್ರೆ ಎಲ್ಲ ಓದಿದ್ದೀರಾ? ಇದರಲ್ಲಿ ನನಗೆ ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದು ಹೇಳಿದ್ರೆ, ಜಲ ಸಂರಕ್ಷಣೆ, ಮಳೆ ನೀರು ಕೊಯ್ಲು ಮತ್ತು ವಿದ್ಯುತ್ ಸದ್ಬಳಕೆ ಬಗ್ಗೆ ಅರಿವು, ಆಯಿತಾ? ಪ್ರಮುಖವಾಗಿ ಇವತ್ತಿನ ಕಾಲದಲ್ಲಿ ಬೇಕಾಗಿರ್ತಕ್ಕಂಥದ್ದು ನನಗನ್ಸಿದ ಮಟ್ಟಿಗೆ. ಆಮೇಲೆ ವ್ಯಕ್ತಿತ್ವ ವಿಕಸನದ ಬಗ್ಗೆ ತರಬೇತಿಗಳು, ಆಯಿತಾ? ಆಮೇಲೆ ಜೀವನ ಶೈಲಿ ನಿರ್ವಹಣೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ. ಆಮೇಲೆ ಯುವಕರಲ್ಲಿ ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ನಾಯಕತ್ವದ ಬಗ್ಗೆ ಅರಿವು. ಆಮೇಲೆ ವಿಶೇಷ ಕೌಶಲ್ಯ ತರಬೇತಿ ಸ್ಕಿಲ್ ಇಂಡಿಯಾ ಮೂಲಕ ನೀಡುವುದು. ಯಾವುದಪ್ಪ ಅಂದರೆ ಸ್ಕಿಲ್. ನೆಕ್ಸ್ಟು ವನ ಸಂವರ್ಧನೆಯಲ್ಲಿ ಬೃಹತ್ ಸಸ್ಯಗಳನ್ನ ನೆಡುವುದು ಮತ್ತು ಏಡ್ಸ್ ಅರಿವು ಮತ್ತು ಮತದಾನದ ಜಾಗೃತಿ ಅಭಿಯಾನ. ಇಷ್ಟು ಕಾರ್ಯಕ್ರಮ ಇದೆ. ಬಹುಶಃ ಇದರಲ್ಲಿ ಒಂದು ವರ್ಡಲ್ಲಿ ನಿಮಗೆ ಸ್ಕಿಲ್ ಅಂತ ಇದೆ ಅಲ್ವಾ? ನೀವು ಪಾಲಿಟೆಕ್ನಿಕ್ ಅಂದ ತಕ್ಷಣ ನಿಮ್ಗೆ ಏನ್ಸುತ್ತೆ ಅಂತ ಬಂದರೆ ಇದು ಸ್ಕಿಲ್ ಬೇಸ್ಡ್ ಡಿಪ್ಲೊಮಾ ಕೋರ್ಸ್ ತಾನೆ. ನೀವು ಸ್ಕಿಲ್ ಇಲ್ದೇ ಏನು ಮಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಈ ಸ್ಕಿಲ್ನ ನಾವು ಎಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಒಂದು ಬಹುಶಃ ನಿಮಗೆ ನಿಮ್ಮ ಕಾಲೇಜಲ್ಲಿ ಈ ಸ್ಕಿಲ್ ಬಗ್ಗೆ ಅರಿವು ಆಗಿರುತ್ತೆ. ನಿಮಗೆ ಸ್ಕಿಲ್ ಅಲ್ಲ ಅಂತಂದರೆ ಯಾವುದೇ ಆ್ಯಕ್ಟಿವಿಟೀಸ್ ಯಾವುದೇ ಆದಂಥ ಒಂದು ಪ್ರಾಜೆಕ್ಟ್ ವರ್ಕು, ರಿಸರ್ಚ್ ವರ್ಕು, ಆಮೇಲೆ ನಿಮ್ಮದು ಪೂರ್ತಿ ಟೀಚಿಂಗೇ ಪೂರ್ತಿ ಟೆಕ್ನಿಕಲ್ ಆಗಿರುತ್ತೆ ಅಲ್ವಾ? ಹಾಗಾಗಿ ನಮಗೆ ಸ್ಕಿಲ್ ಇಸ್ ಅಸೆನ್ಸಿಯಲ್. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಹೇಳುತ್ತೆ ಇತ್ತೀಚೆಗೆ ನಾವು ಸ್ಕಿಲ್ ಇಂಡಿಯಾ ಅಂತ, ಹೌದಲ್ವಾ? ಸ್ಕಿಲ್ ಇಂಡಿಯಾದಲ್ಲೇ ಬೇಕಾದಷ್ಟು ಪ್ರೋಗ್ರಾಮ್ಸ್ಗಳಿದೆ. ಆ ಸ್ಕಿಲ್ ಇಂಡಿಯಾದಲ್ಲೇ ಬಹುಶಃ NSS ಒಂದು ಸಹಿತ ಅಲ್ವಾ? ಬೇಕಾದಷ್ಟು ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ಗಳು ಸ್ಕಿಲ್ ಇಂಡಿಯಾಗೆ ಬೇಕಾದಷ್ಟು ಬ್ರಾಂಚಸ್ಗಳು ಓಪನ್ ಮಾಡಿದೆ. ಬಹುಶಃ ಈ ಸ್ಕಿಲ್ಲನ್ನು ನೀವು ನಿಮ್ಮ ಕೋರ್ಸಲ್ಲೇ ಕಲಿತೀರಾ. ಆದರೆ
ಬೇರೆ ಕೋರ್ಸ್ನವರು ಇಂಥ ಸ್ಕಿಲ್ಲನ್ನು ಕಲಿಲಿಕ್ಕೆ ಅವಕಾಶ ಇಲ್ಲ. ಬಹುಶಃ ನೀವು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ದಿಸ್ ನಾಟ್ ಟೆಕ್ನಿಕಲ್ ಥೆರಟಿಕಲ್ ಕೋರ್ಸಸ್, ಹೌದಲ್ವಾ? ಹಾಗಾಗಿ ನಿಮಗೆ ಇದು ಏನು ಸರ್ಕಾರ ಮತ್ತು ಪ್ರಪಂಚ ಯಾವ ಕಡೆ ನೋಡ್ತಾರೆ, ಸ್ಕಿಲ್ ಇಂಡಿಯಾ ಅಂತ ನೋಡ್ತಾ ಇದೆ. ಅದಕ್ಕೆ ನಿಮಗೆ ಅಂಥ ಶಿಕ್ಷಣ ಸಿಗ್ತಾ ಇದೆ. ಹಾಗಾಗಿ ನೀವು ಒಳ್ಳೆಯ ಕೋರ್ಸಲ್ಲೇ ಬಂದಿದ್ದೀರಾ. ನಾನು ಪ್ರಾಂಶುಪಾಲ ಜೊತೆ ಮಾತಾಡಬೇಕಾದ್ರೆ ನಿಮ್ಮಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಒಂದು ಲ್ಯಾಂಗ್ವೇಜ್ ಎಫಿಷಿಯನ್ಸಿ. ಓಕೆ, ಇದನ್ನ ಒಂದು ಕಲ್ತ್ಕೊಳ್ಳಿ. ಆಮೇಲೆ ನೀವು ಇದ್ರ ಜೊತೆಗೆ ಏನಪ್ಪ ಅಂದರೆ NSS ಅಲ್ಲಿ ಸೇರಿದ್ದೀರಾ, ರಾಷ್ಟ್ರೀಯ ಸೇವಾ ಯೋಜನೆ ಅಂತ. ಈ ಒಂದು ಸ್ಕಿಲ್ಲನ್ನು ಕಲ್ತ್ಬಿಟ್ಟು ನಿಮ್ಮ ಕೋರ್ಸಲ್ಲಿ ನೀವೇನೇ ಆಫೀಸರ್ ಆಗಿ ಅಲ್ಲಿ ನಿಮಗೆ ಸ್ಕಿಲ್ನ ಅವಶ್ಯಕತೆ ಇದೆ, ಹೌದಲ್ವಾ? ಈಗ ನೀವು NSS ಅಂತ ಬಂದಾಗ ಭಾಳ ಜನಕ್ಕೆ ನಾವಿಲ್ಲಿ ಗಿಡಗಳನ್ನ ಬೆಳೆಸುವುದಂತ ಒಂದು ಸ್ಕಿಲ್ ಇದು. ಎಲ್ಲರೂ ನಾವು ಗಿಡಗಳನ್ನ ಹಚ್ತೀವಿ, ಆದರೆ ಹಚ್ಚಬೇಕಾದ್ರೆ ಒಂದು ಟೆಕ್ನಿಕನ್ನು ನಾವು ಫಾಲೋ ಅಪ್ ಮಾಡಲಿಕ್ಕೆ ಬೇಕು. ಕೆಲವರೆಲ್ಲ ಏನು ಮಾಡ್ತಾರೆ, June 5th ಎಷ್ಟು ಫೋಟೋ ತೆಗಿಲಿಕ್ಕೆ ಏನು ಮಾಡ್ತಾರೆ, ಪಾಕೆಟ್ ತೆಗಿತಾರೆ, ಮೇಲೆ ಇಟ್ಬಿಟ್ಟು ಅಲ್ಲೇ ನೀರು ಹಾಕ್ಬಿಟ್ರೆ ಮುಗಿದೋಯ್ತು. ಇದು ಸ್ಕಿಲ್ ಅಂತ ಹೇಳ್ಬೋದು ನಾವು? ಇದನ್ನ ಇಟ್ಸ್ ನಾಟ್ ಎ ಸ್ಕಿಲ್. ಸ್ಕಿಲ್ ಯಾವಾಗುತ್ತೆ, ನಾವು ಅದನ್ನು ಡಿಗ್ ಮಾಡಿ ಗಿಡಗಳನ್ನ ಇಟ್ಬಿಟ್ಟು ಅದಕ್ಕೆ ನೀರು ಹಾಕಿದಾಗ ಮಾತ್ರ. ಇನ್ನು ಕೆಲವು ಜನ ಪ್ಲಾಸ್ಟಿಕ್ಕನ್ನೇ ತೆಗೆಯಲ್ಲ, ಹಂಗೆ ಇಟ್ಬಿಡ್ತಾರೆ. ಹಂಗಾರೆ ಪ್ಲಾಸ್ಟಿಕ್ ತೆಗೆದಿದ್ರೆ ಏನಾಗುತ್ತೆ, ಬೇರೆ ಎಲ್ಲಿ ಬಿಡುತ್ತದ ಅಲ್ವಾ? ಇಂಥ ಒಂದು ಸ್ಕಿಲ್ಗಳನ್ನು ಬಗ್ಗೆ ನಾವು ಹೆಚ್ಚು ಸಸಿಗಳನ್ನ ನೆಡ್ತಕ್ಕಂಥ ಇದು ಒಂದು ದೊಡ್ಡ ಸ್ಕಿಲ್ಲು. ಸೆಕೆಂಡ್ ಥಿಂಗ್ ಏನಪ್ಪ ಅಂದರೆ, ಈ ಗಿಡಗಳನ್ನ ನೆಟ್ಟಾಗ ಅದು ಬೆಳಿಬೇಕಾದ್ರೆ ಮಣ್ಣು ಪ್ರಮುಖ ಆಗಿರ್ತಕ್ಕಂಥದ್ದು. ನೀವೇನು ಕಲ್ತಿದ್ರ ಈ ಸ್ಕಿಲ್ಲು, ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡಿಕೊಳ್ಳಿಕ್ಕೆ ನೀವು ನಿಮ್ಮ ಕಲ್ತಂಥ ಸ್ಕಿಲ್ಲನ್ನು ನೀವು ಈ ಸಮಾಜಕ್ಕೆ ಹೇಳ್ಕೊಡ್ಬೇಕಾಗುತ್ತೆ. ಇವತ್ತು ನೀವು ನೋಡಿದ್ದೀರಾ, ಪ್ರತಿಯೊಬ್ಬರು ಈಗ ಬೆಂಗಳೂರು ಅಂತ ಏರಿಯಾ ಪೊಲ್ಯೂಷನ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ನಾವೆಲ್ಲರೂ ಗಿಡಗಳನ್ನು ಕಟ್ ಮಾಡ್ತಾ ಇದ್ದೇವೆ ಅಂತ. ಗಿಡಗಳನ್ನ ಕಟ್ ಮಾಡಿದ ತಕ್ಷಣ ಏನಾಗ್ತಾ ಇದೆ, ಇಷ್ಟು ಜನಗಳಿಗೆ ಬೇಕಾಗಿರ್ತಕ್ಕಂಥ ಆಮ್ಲಜನಕ ಪ್ರಮಾಣ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ ಅಲ್ವಾ? ಹಂಗಾರೆ ಉಸಿರಾಟದ ಸಮಸ್ಯೆ ಆಗ್ತಾ ಇರೋದ್ರಿಂದ ಇವತ್ತು 2% ಲಂಗ್ಸ್ ಪ್ರಾಬ್ಲಮ್ ಇನ್ಕ್ರೀಸ್ ಆಗಿದೆ. ಇದ್ರ ಜೊತೆಗೆ ಏನಪ್ಪ ಅಂದರೆ ನಮಗೆ 28% ಹಾರ್ಟ್ ರೇಟು ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು. ಆಮೇಲೆ ದೆನ್ ಬೇಕಾದಷ್ಟು ರೋಗಗಳು. ಈ ಬೆಂಗಳೂರಿನ ನಾವು ಡಯಾಬಿಟಿಕ್ ಸಿಟಿ ಅಂತ ಕರಿತಾ ಇದ್ದೀವಿ. ಯಾಕೆ ಅಂತಂದು ಹೇಳಿದ್ರೆ ಈ ಪ್ರಕೃತಿ ಮತ್ತು ಮನುಷ್ಯರ ನಡುವೆ ಸಂಬಂಧ ಏನಾಗ್ತಾ ಇದೆ ಹೇಳಿ, ದೂರ ಆಗ್ತಾ ಇದೆ, ಹೌದಲ್ವಾ? ನಮ್ಮ ಪ್ರಕೃತಿ ನಡುವೆ ನಾವು ಬದುಕ್ತಾ ಇಲ್ಲ, ಪ್ರಕೃತಿನ ನಮ್ಮಿಂದ ನಾವು ದೂರ ಇಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಸ್ಕಿಲ್ ಏನಿದೆ ಅಲ್ವಾ, ನೀವು ಕಲಿತಂಥ ಸ್ಕಿಲ್ಲು ಪ್ರಕೃತಿ ಮತ್ತು ಮನುಷ್ಯನಿಗೆ ಸಂಬಂಧವನ್ನು ಕಲಿಸ್ತಕ್ಕಂಥ ಸ್ಕಿಲ್ ಆಗಿರಲಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮತ್ತು ಅಭಿಮತ. ಹಾಗಾಗಿ ಇವತ್ತು NSS ಅಂದ ತಕ್ಷಣ ನಾವು ಪರಿಸರ ಸಂರಕ್ಷಣೆ ನೋಡ್ತೇವೆ, ಒಂದು ಗಿಡಗಳನ್ನ ನೆಡೋದು, ಗಿಡಗಳನ್ನ ಬೆಳೆಸ್ತಕ್ಕಂಥದ್ದು. ಹಂಗಾರೆ ಗಿಡ ಹೆಂಗೆ ಬೆಳೆಯುತ್ತೆ ಅನ್ನೋದು ಇತ್ತೀಚೆಗೆ ಭಾಳ ಜನಕ್ಕೆ ನೀವು ಈಗಿನ ಯೂತ್ಸಲ್ಲಿ ಕೇಳಿ ಗಿಡ ಹೆಂಗೆ ಬೆಳೆಯುತ್ತೆ ಅಂತ ಕೇಳಿದರೆ ಬೇಕಾದ್ರೆ 100% 90% ಯೂತ್ಸ್ಗೆ ಅದ್ರ ಬಗ್ಗೆ ಅರಿವಿರಲ್ಲ ಅಲ್ವಾ? ಅದು ಮಣ್ಣಿಂದ ಬೆಳೆಯುತ್ತೆ ಅಂತ. ಆಮೇಲೆ ನಮಗೆ ಸಿಗ್ತಕ್ಕಂಥ ಆಹಾರ ಏನಿದೆ ಅದು ಮಣ್ಣಿಂದ ಬೆಳೆಯುತ್ತೆ ಅನ್ನೋದು ಅರಿವು ಸಹಿತ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ನಮಗೆ ಒಂದು ಗಿಡ ಆಗಿರ್ಬೋದು, ಮಣ್ಣು ಆಗಿರ್ಬೋದು ಮತ್ತು ನೀರಿನ ಒಂದು ಲಾಭಗಳ ಬಗ್ಗೆ ಮತ್ತು ಅದು ನಾವು ಅದರಿಂದನೇ ಬದುಕ್ತಾ ಇದ್ದೇವೆ ಅನ್ನೋ ಒಂದು ಅರಿವು ನಮ್ಮ NSS ಮುಖಾಂತರ ಆಗಬೇಕಾಗಿದೆ ಹಾಗಾಗಿ ಏನಪ್ಪ ಅಂದರೆ ಇಲ್ಲಿ ಇರ್ತಕ್ಕಂಥ ಮಣ್ಣು ಆಗಿರ್ಬೋದು, ನೀರಾಗಿರ್ಬೋದು, ಗಾಳಿಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು NSS ಪ್ರಮುಖವಾದಂಥ ಉದ್ದೇಶ. ಇತ್ತೀಚೆಗೆ ಯೂತ್ಸಲ್ಲಿ ಈಗ ದೇಶ ಪ್ರೇಮ ಹೆಂಗೆ ಹುಟ್ಟಾಕ್ಬೇಕು ಅನ್ನೋದು ದೊಡ್ಡ ಸಮಸ್ಯೆ ಅಲ್ವಾ? ಈಗ ಒಂದು ನಿಮಿಷದಲ್ಲಿ ನೀವು ಭಾಷಣ ಮಾಡ್ಬೋದು. ಭಾಷಣ ಮಾಡಿಬಿಟ್ಟೆ ನೋಡ್ರೆ ನೀವು ನಮ್ಮ ದೇಶದ ಪ್ರಜೆಗಳು ನಾವು ನಿಮ್ಮನ್ನು ಪ್ರೀತಿ ಮಾಡಿ ನಾವು ಪ್ರೀತಿ ಮಾಡ್ತೀವಿ, ಮುಗಿದೋಯ್ತು. ಹಾಗಾದ್ರೆ ದೇಶ ಪ್ರೇಮ ಬಂದ್ಬಿಡುತ್ತಾ ಅಲ್ವಾ? ದೇಶ ಪ್ರೇಮ ಅನ್ನೋದು ಎಲ್ಲಿ ಬರುತ್ತೆ ಹೇಳಿ, ನಮಗೆ ಮನಸ್ಸಿನಲ್ಲಿ ಬರಬೇಕಾಗುತ್ತೆ ಅಲ್ವಾ? ಅದಕ್ಕೋಸ್ಕರ ಈ ದೇಶ ಪ್ರೇಮ ಹುಟ್ಟಲಿ ಅಂತಲೇ ಈ NSS ಇರ್ತಕ್ಕಂಥದ್ದು. ನಿಮ್ಮಲ್ಲಿ ನಾಯಕತ್ವ ಗುಣಗಳು ಬರಲಿ, ಒಂದು ಪ್ಯಾಟ್ರೋಟಿಸಮ್ ಬರಲಿ ಅಂತ ಅದಕ್ಕೋಸ್ಕರ NSS ಇರ್ತಕ್ಕಂಥದ್ದು. ಹಾಗಾಗಿ ನೀವು ಬಹುಶಃ NSS ಅಂದ ತಕ್ಷಣ ಏನಪ್ಪ ಇದು ಪ್ಲಾಸ್ಟಿಕ್ ಹಚ್ಚಿಸ್ತಾರೆ, ಗಿಡಗಳನ್ನ ಹಚ್ತಾರೆ, ನೀರಾಗನ್ನ ಹಾಕಿಸ್ತಾರೆ ಇಷ್ಟೇ ಅಂತ ಅನ್ಕೋಬೇಡಿ. ಇಲ್ಲಿ ಏನಾಗುತ್ತೆ, ನೀವು 7 days ಕ್ಯಾಂಪ್ ಮಾಡ್ತೀರಲ್ವಾ, ಈ 70 ದಿನಗಳ ಅನುಭವ ಏನಿದೆ ಬಹುಶಃ ನಿಮ್ಮ ಮುಂದಿನ 70 ವರ್ಷ ಜೀವನಕ್ಕೆ ಮಾದರಿ ಆಗಿರುತ್ತೆ. ಯಾಕಂದರೆ ಎಷ್ಟೋ ಜನಕ್ಕೆ ನೀವು ಕಾಲೇಜಲ್ಲಿ ಮಾತಾಡಿರಲ್ಲ, ಇಲ್ಲೇನಾಗುತ್ತೆ ನೀವು ಗ್ರೂಪನ್ನು ಮಾಡಿರ್ತಾರೆ, ಎಲ್ಲ ಲೀಡರ್ ಆದವನು ಪ್ರತಿಯೊಬ್ಬರು ಮಾತಾಡಬೇಕಾಗತ್ತೆ. ಲೀಡ್ರಿಗೆ ಏನು ಟಾಸ್ಕ್ ಇರುತ್ತೆ ಅದನ್ನು ಆ ಗ್ರೂಪಲ್ಲಿ ಇರ್ತಕ್ಕಂಥವ್ರು ಫಾಲೋ ಅಪ್ ಮಾಡಬೇಕಾಗಿರುತ್ತೆ. ಆಮೇಲೆ ಟೀಚರ್ಸ್ಗೆ ನೀವು ರಿಪೋರ್ಟ್ ಮಾಡಬೇಕಾಗಿರುತ್ತೆ. ಆಮೇಲೆ ಇನ್ನೊಂದು ಪ್ರಮುಖವಾಗಿ ನಿಮ್ಮ ಟೈಮ್ ಟೇಬಲ್ ಇದೆ, ಬೆಳಗ್ಗೆ 5 ಗಂಟೆಗೆ ಏಳುವುದು ಅಲ್ವಾ, 5 ರಿಂದ 6 ನಿಮ್ಮ ಪರ್ಸನಲ್ ಸ್ವಚ್ಛತೆ ಕಾರ್ಯಕ್ರಮ, 6 ರಿಂದ 7 ಏನಪ್ಪ ಅಂತಂದು ಹೇಳಿದ್ರೆ ಪ್ರೇಯರು, ನ್ಯಾಷನಲ್ ಆ್ಯಂಥಮು. ಆಮೇಲೆ ಅದಾದ ತಕ್ಷಣ ನೀವು 7 ರಿಂದ 12 ಗಂಟೆವರೆಗೆ ಹೇಳಿ ಶ್ರಮದಾನ.
ಈ NSL ಇರ್ತಕ್ಕಂಥದ್ದೇ ಪ್ರಮುಖವಾಗಿರ್ತಕ್ಕಂಥ ಶ್ರಮದಾನ. ಈಗ ಲಾಸ್ಟ್ BBMP ಕ್ಯಾಂಪ್ ಆಯ್ತು ಇಲ್ಲಿ. ಶ್ರಮದಾನ ಅಂದ ತಕ್ಷಣ ಎಲ್ಲ ಹುಡುಗಿಯರಿಗೂ ಸರ್ ಬಿಸಿಲಾಯ್ತು ಸರ್ ಅಂತ ಅಲ್ವಾ. ಈಗ ಬಿಸಿಲು ಆಯ್ತಂತ ಏನಾದರೂ ನಮ್ಮ ರೈತರು ಏನಾದರೂ ಹೊಲದಲ್ಲಿ ಬಿತ್ತೋದು, ಕಳೆ ತೆಗೆದು ಫಸಲನ್ನು ನಮಗೆ ಕೊಡದೇ ಇದ್ದರೆ ಏನಾಗುತ್ತೆ ಹೇಳಿ, ನಾವು ಯಾರು ಊಟ ಮಾಡ್ಲಿಕ್ಕೆ ಆಗಲ್ಲ. ಇದು ಏನಾದರೂ ನೀವು ವರ್ಷ ಪೂರ್ತಿ ಮಾಡ್ತೀರಾ ಶ್ರಮದಾನ? ಇಲ್ಲ ತಾನೇ, ಓನ್ಲಿ 7 days ಮಾತ್ರ ಮಾಡ್ತೀರಾ. 7 daysಲ್ಲಿ ಇವತ್ತು ಫಸ್ಟ್ ಡೇ ಮುಗಿದೋಯ್ತು, ಲಾಸ್ಟು ಕ್ಲೋಸಿಂಗ್ ಡೇನೂ ಮುಗಿದೋಗುತ್ತೆ, ಒಂದು 5 ದಿನ ಮಾಡ್ತೀರಾ. ಹಾಗಾಗಿ ನೀವು ಶ್ರಮದಾನ ಮಾಡಬೇಕಾದ್ರೆ ನೀವು ಯಾವತ್ತೂ ಬೇರೆ ಕಡೆಯಿಂದ ಹೇಳಿಸ್ಕೊಳ್ಬೇಡಿ. ಓಕೆ, ಇದು ನಿಮಗೆ ಆಮ್ಲಜನಕ ಬೇಕು, ನಿಮಗೆ ಆಹಾರ ಬೇಕು, ನಿಮಗೆ ಒಳ್ಳೆ ಗಾಳಿ ಬೇಕು. ಅದಕ್ಕೋಸ್ಕರ ನಿಮ್ಮಷ್ಟಕ್ಕೆ ನೀವೇ ಅಂತ ಒಂದು ಜ್ಞಾನವನ್ನು ಮತ್ತು ಈ ಭೂಮಿಗೆ ನೀವು ಕೊಡ್ತಾ ಇದ್ದೀರಾ. ಹಾಗಾಗಿ ಈ ಶ್ರಮದಾನ ಏನಿದೆ, ಇಟ್ಸ್ ಯುವರ್ ಫಂಡಮೆಂಟಲ್ ಡ್ಯೂಟಿ. ನಮಗೆ ಎಲ್ರಿಗೂ ಫಂಡಮೆಂಟಲ್ ರೈಟ್ಸ್ ಇದೆ. ಯಾರು ಮಾತನಾಡುವ ಹಕ್ಕಿದೆ, ಪ್ರಶ್ನೆ ಕೇಳುವ ಹಕ್ಕಿದೆ, ಎಲ್ಲ ಹಕ್ಕುಗಳ ಫಂಡಮೆಂಟಲ್ ಡ್ಯೂಟೀಸ್ ಎಲ್ಲ ಇದೆ. ಆದರೆ ಫಂಡಮೆಂಟಲ್ ರೈಟ್ಸ್ ಇದೆ, ಫಂಡಮೆಂಟಲ್ ಡ್ಯೂಟೀಸ್ ಇರಬೇಕು ತಾನೆ. ಆ ಫಂಡಮೆಂಟಲ್ ಡ್ಯೂಟೀಸೇ ನಿಮ್ಮ NSS ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನು ನಮ್ಮ ಸಂವಿಧಾನ ಹೇಳುತ್ತೆ, ನಮಗೆ ಫಂಡಮೆಂಟಲ್ ಡ್ಯೂಟೀಸು ಮತ್ತು ಫಂಡಮೆಂಟಲ್ ರೈಟ್ಸ್. ಆದರೆ ಎಲ್ರಿಗೂ ಏನಪ್ಪ ಅಂತಂದರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡ್ತಾರೆ, ಫಂಡಮೆಂಟಲ್ ಡ್ಯೂಟಿ ಬಗ್ಗೆ ನೀವು NSS ಅವರು ಮಾತಾಡ್ಬೇಕು. ಅವಾಗ ಏನಾಗುತ್ತೆ, ಪ್ರತಿಯೊಬ್ಬರು ಮಾತಾಡ್ತಾರೆ. ಈಗ ಯೂತ್ಸನ್ನು ಸುಮಾರು 60-65% ಯೂತ್ಸನ್ನು ಒಂದು ಸ್ಕಿಲ್ ಇಂಡಿಯಾ ಮಾಡ್ಬೇಕಂತ ಹೋಗ್ತಾರೆ. ಹಂಗಾದ್ರೆ ಸ್ಕಿಲ್ ಓನ್ಲಿ ಟೆಕ್ನಿಕಲ್ ಕೋರ್ಸಿಗೆ ಮಾತ್ರ ಆಗುತ್ತಾ? ವಿಮಾನ ತಯಾರು ಮಾಡ್ಲಿಕ್ಕೆ ಮಾತ್ರ ಬೇಕಾ? ಇಲ್ಲ ತಾನೇ. ವಿಮಾನ, ಏರೋಪ್ಲೇನ್, ಸ್ಯಾಟಲೈಟ್ಸ್ ಮಾತ್ರ ಬೇಕಾಗಿಲ್ಲ. ನಮಗೆ ಸ್ಕಿಲ್ ಎಲ್ಲೆಲ್ಲಿ ಬೇಕಪ್ಪ ಅಂತಂದು ಹೇಳಿದ್ರೆ, ಈ ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ, ಈ ಗಾಳಿಯನ್ನು ಉಳಿಸ್ಕೊಳ್ಳಿಕ್ಕೆ, ಈ ನೀರಿನಲ್ಲಿ ಪರಿಶುದ್ಧತೆಯನ್ನು ಉಳಿಸ್ಕೊಳ್ಳಿಕ್ಕೂ ಸಹಿತ ಸ್ಕಿಲ್ ಬೇಕಾಗುತ್ತೆ. ಇತ್ತೀಚೆಗೆ ನೀವೆಲ್ಲ ನೋಡಿದ್ದೀರಾ, ಪರಿಸರದ ದುಷ್ಪರಿಣಾಮದಿಂದ ನಾವೇನು ಮಾಡ್ತಾ ಇದ್ದಪ್ಪ ಅಂದರೆ ವೆಜಿಟೇಬಲ್ಸ್ ಎಲ್ಲ ಕೆಮಿಕಲ್ ಆಗಿದೆ. ನೋಡಿದ್ದೀರಾ ರಿಪೋರ್ಟ್ ಎಲ್ಲ? ಸುಮಾರು 39 ವೆಜಿಟೇಬಲ್ಸ್ ಏನಾಗಿದೆ, ಅದರಲ್ಲಿ ಸೀಸ ಇದೆ ಅಂತ ರಿಪೋರ್ಟ್ ಮಾಡಿದೆ. ಸೆಂಟ್ರಲ್ ಗೌರ್ಮೆಂಟ್ದವರು ಫುಡ್ ಸೈನ್ಸ್ದವ್ರು ಏನು ಮಾಡಿದ್ದಾರೆ, ಬೆಂಗಳೂರು ಬಂದರು, ಸರ್ಚ್ ಮಾಡಿದರು. ಸರ್ಚ್ ಮಾಡಿದಾಗ ಏನಾಯಿತು, ಈ ಒಂದು ವೆಜಿಟೇಬಲ್ಸ್ ಎಲ್ಲಿ ಏನಿದೆಪ್ಪ ಅಂದರೆ ದುಷ್ಪರಿಣಾಮನ ಉಂಟು ಮಾಡ್ತಕ್ಕಂಥ ಒಂದು ಸೀಸ ಇದೆ. ಹಂಗಾರೆ ಈ ಸೀಸ ಹೆಂಗೆ ಬಂತಂತ ಸರ್ಚ್ ಮಾಡಿದರು. ನೋಡಿದ್ರೆ ಯಾರಾದರೂ ಹೇಳ್ತಾರೆ ಇದ್ರ ಬಗ್ಗೆ? ಹೆಂಗೆ ಬಂತಂತ ಹೇಳಿದ್ರೆ, ಬೆಂಗಳೂರಲ್ಲೆಲ್ಲ ಕುಡಿದಿರ್ತಕ್ಕಂಥ ವೇಸ್ಟ್ ನೀರೆಲ್ಲ ಏನಾಯಿತು, ಹಳ್ಳಿ ಭಾಗಕ್ಕೆಲ್ಲ ಹೋಯ್ತು. ಆಯಿತಾ, ಹಳ್ಳಿ ಭಾಗಕ್ಕೆ ಹೋಯ್ತು. ಹಳ್ಳಿ ಭಾಗದವ್ರು ಏನು ಮಾಡಿದ್ರು, ಇದೇ ನೀರನ್ನು ಯೂಸ್ ಮಾಡ್ಕೊಂಡು ಏನು ಮಾಡಿದರು, ಎಲ್ಲ ನಿಮ್ಮ ಅಕ್ಕಿ ಬೆಳೆದ್ರು, ಆಮೇಲೆ ವೆಜಿಟೇಬಲ್ಸ್ ಬೆಳೆದ್ರು, ಫ್ರೂಟ್ಸ್ ಬೆಳೆದ್ರು. ಅದೇ ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲ ರೈಸನ್ನು ಏನು ಮಾಡಿದ್ರು, ಹಾಗೇನೆ ಅವ್ರಿಗೇನು ಮಾಡಿದರು, ಬೆಂಗಳೂರಿಗರಿಗೆ ಕೊಟ್ಟರು. ಅದನ್ನು ಬೆಂಗಳೂರಿಗೆ ತಿಂದರು. ಈಗ ಅವ್ರಿಗೆಲ್ಲ ರೋಗಗಳು, ಕಾಯಿಲೆ ಜಾಸ್ತಿ ಆಗಿದೆ ಅನ್ನೋದು ಈ ರಿಪೋರ್ಟಲ್ಲಿ ಬಂದಿದೆ. ಹಾಗಾಗಿ ಬೆಂಗಳೂರು ಇಸ್ ಎ ಡಯಾಬಿಟಿಕ್ ಸಿಟಿ ಅಂತ. ಮೊನ್ನೆ ನಾನು ಯಾವುದಪ್ಪ ಅಂತಂದರೆ ಒಂದು ಹಳ್ಳಿಗೆ ಇನಾಗ್ರೇಷನ್ ಹೋಗಿದ್ದೆ. ಇಲ್ಲಿ ಬೆಂಗಳೂರು ನೀರು ಸುಮಾರು 25 ಕಿಲೋಮೀಟರ್ ದೂರ ಫುಲ್ಲು ಒಂದು ಕೆನಾಲ್ ಟೈಪ್ ಹೋಗ್ತಾ ಇತ್ತು. ಅದು ಯಾವುದಪ್ಪ ಅಂದರೆ ಕೋಡಿಹಳ್ಳಿ ಅಂತ. ಕೋಡಿಹಳ್ಳಿ ಇನಾಗ್ರೇಷನ್ ಹೋಗಿದ್ದೆ. ನಮ್ಮ ಆನರ್ಸ್ BA ಆನರ್ಸ್ದವರು ಕ್ಯಾಂಪ್ ಮಾಡಿದ್ದಾರೆ ಅಲ್ಲಿ. ಅಲ್ಲಿ ಹೋದಾಗ ನಾವು ಹೋಗಬೇಕಾದ್ರೆ ಜಸ್ಟ್ ಡಿಸ್ಕಷನ್ ಆಯಿತು, ಈ ನೀರು ಎಲ್ಲಿದೆ ಅಂತ. ಇಲ್ಲ ಸರ್, ಬೆಂಗಳೂರದು ನೀರು ಅಂತ. ಅಲ್ಲಿ ಹಳ್ಳಿ ಜನಗಳು ಏನು ಮಾಡ್ತಾರಪ್ಪ ಅಂದರೆ, ಅದೇ ನೀರು ದೊಡ್ಡ ಕೆರೆಗೂ ಸ್ಟಾಕ್ ಆಗುತ್ತೆ. ಆ ಸ್ಟಾಕ್ ಆದಂಥ ನೀರಲ್ಲಿ ಏನು ಮಾಡ್ತಾರೆ, ಎಲ್ಲರೂ ವೆಜಿಟೇಬಲ್ಸ್ ಎಲ್ಲ ಬೆಳೆದು ಅಲ್ಲಿನೇ. ಆಮೇಲೆ ಅಲ್ಲಿ ಕೆಲವ್ರನ್ನ ಡಿಸ್ಕಷನ್ ಮಾಡಿದೆ, ನೀವು ಬೋರ್ವೆಲ್ ಹಾಕಿದರೆ ಆ ನೀರಿನ ಅಂಶ ಹಂಗೆ ಬರುತ್ತಂತೆ. ಅರ್ಥ ಆಯ್ತಾ? ಅದಕ್ಕೆ ನಾನು ಅಲ್ಲಿ ಏನು ಹೇಳಿದ್ದಪ್ಪ ಅಂದರೆ, ಆ ಊರಿನವ್ರು ಅಲ್ಲೇ ಡೈರೆಕ್ಟಾಗಿ ಹೇಳ್ಬಿಟ್ಟೆ, ನೆಕ್ಸ್ಟು ನೀವು ಬೆಂಗಳೂರಿಗೆ ನಿಮಗೆ ನೀರನ್ನು ವಿಷಯುಕ್ತ ಆದ ಆಹಾರದ ಯುಕ್ತವಾದ ನೀರನ್ನು ಕಳಿಸಿದ್ದಾರೆ, ನೀವು ಅವ್ರಿಗೆ ಕಳಿಸಿದ್ದೀರಾ. ಅಲ್ಲಿ ಗಾಳಿ ನಿಮಗೆ ಎಫೆಕ್ಟ್ ಆಗಲ್ವಾ? ಖಂಡಿತ ಆಗುತ್ತೆ. ಆಮೇಲೆ ಅಲ್ಲಿ ಒಬ್ಬರು ರಿಸರ್ಚ್ ಮಾಡಿದ್ದಾರೆ ಸರ್. ಆ ಕೆರೆ ಮೇಲೆ ಒಬ್ಬನು ಏನು ಮಾಡಿದ್ದಾನೆ, ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ನವನು, ನಮ್ಮ ಕೇಶವ ಸರ್ ಡಿಪಾರ್ಟ್ಮೆಂಟ್ ರಿಸರ್ಚ್ ಮಾಡಿದ್ದಾನೆ. ಯಾವಾಗ ಸುಮಾರು 2019 ಸಂಶೋಧನೆ ಮಾಡಿದ್ದಾನೆ. ಆ ಕೆರೆ ಮೇಲೆ ಮಾಡಿದ್ದಾನೆ ನಾವು ಸಂಶೋಧನೆ. ಏನು ಮಾಡಿದ್ದಾನಪ್ಪ ಅಂದರೆ, ಈ ನೀರು ನಮ್ಮ ಭಾಗದ ಅಗ್ರಿಕಲ್ಚರ್ಗೆ ಸೂಕ್ತನಾ ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡಿದ್ದಾನೆ. ಆಮೇಲೆ ಅವ್ರ ರಿಪೋರ್ಟ್ ಏನಾಗಿದೆಪ್ಪ ಅಂದರೆ, ಅದು ಅಗ್ರಿಕಲ್ಚರ್ ಸೂಕ್ತವಾದ ನೀರಲ್ಲ. ಅಲ್ಲಿ ಏನಾದರೂ ಬೆಳೆ ಬೆಳೆದ್ರೆ ಆ ಬೆಳೆಗಳಲ್ಲಿ ಕೆಮಿಕಲ್ ಬರುತ್ತೆ. ಇದರಿಂದ ಈ ಕೆಮಿಕಲ್ ಯುಕ್ತ ಆಹಾರವನ್ನು ತಿಂದರೆ ನಮ್ಮ ಆರೋಗ್ಯ ಕೆಡುತ್ತೆ ಅಂತ ಅವ್ನು ಮಾಡಿದ್ದಾನೆ. ಇದನ್ನೇನು ಮಾಡಿದ್ದಾರೆ ಗೊತ್ತಾ? ಇದನ್ನು ಮಾಡಿದಾದ ತಕ್ಷಣ ಇವ್ರೇನು ಮಾಡಿದ್ದಾರೆ, ಆ ಗ್ರಾಮ ಪಂಚಾಯತ್ ಅವರಿಗೆ ಸ್ಟಡಿ ಮಾಡ್ತಾರೆ ಅಂತ ಗ್ರಾಮ ಪರ್ಮಿಷನ್ ತೊಗೊಂಡ್ರಲ್ವಾ ಜಿಲ್ಲಾ ಪಂಚಾಯತ್ನವರು, ಆ ರಿಪೋರ್ಟನ್ನು ಓದಿದ್ದಾರೆ. ಓದ್ಬಿಟ್ಟು ಅವ್ನ ಸ್ಟಡಿಯನ್ನು ಸ್ಟಾಪ್ ಮಾಡಿಸಿದ್ದಾರೆ. ಇದೇ ರಿಪೋರ್ಟನ್ನು ಕೊಟ್ಟರೆ ನಮಗೆ ಕೆಟ್ಟ ಹೆಸರು ಬರುತ್ತೆ, ಹೌದಲ್ವಾ? ಇದು ಒಂದು ನೋಡಿ, ಅಂದರೆ ನಾವೇನು ಮಾಡ್ತೀವಿ ಅದನ್ನೇ ನಾವು ಉಣ್ಬೇಕಾಗುತ್ತೆ. ಹಾಗಾಗಿ ಬೆಂಗಳೂರಲ್ಲಿ ಒಂದಾಯಿತು. ಆಮೇಲೆ ಇನ್ನೊಂದು ಸರ್ ಒಂದು ಎಕ್ಸಾಂಪಲ್, ಲಾಸ್ಟು ಕರುಣಾನಿಧಿಯವರು CM ಆಗಿದ್ದಾಗ ಆ ಟೈಮಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದವರು ಒಂದು ಸಂಶೋಧನೆ ಮಾಡಿರ್ತಾರೆ. ಅಂದರೆ ಜಸ್ಟ್ ಆಮೇಲೆ ಹೇಳ್ತೀನಿ ಕರುಣಾನಿಧಿ ಯಾಕೆ ಏನಂತ ಏನಾಯ್ತು ಅಂತ. ಮಂಗಳೂರು ವಿಶ್ವವಿದ್ಯಾಲಯದವರು
ಕರುಣಾನಿಧಿಯವರು ಸಿ ಎಮ್ ಆಗಿದ್ದಾಗ ಒಂದು ಸಂಶೋಧನೆ ಆಗಿದೆ. ಏನು ಸಂಶೋಧನೆ ಅಂದರೆ, ಕರ್ನಾಟಕದವರು ತಮಿಳ್ನಾಡಿಗೆ ಎಷ್ಟು ಟಿ ಎಮ್ ಸಿ ನೀರು ಬಿಡ್ಬೇಕು ಹೇಳಿ? 175 ಟಿ ಎಮ್ ಸಿ 65 ಟಿ ಎಮ್ ಸಿ ನೀರು ಬಿಡಬೇಕು. ಆ ನೀರು ಯಾವುದಕ್ಕೆ ಬಿಡಬೇಕಪ್ಪ ಅಂದರೆ, ಅವರು ಸಣ್ಣ ಬೆಳೆಗಳನ್ನು ಬೆಳಿಲಿಕ್ಕೆ ನೀರನ್ನು ಬಿಡಬೇಕು. ಅವರು ಯಾರು? ಕರ್ನಾಟಕದವರು ತಮಿಳ್ನಾಡಿಗೆ ಪ್ರತಿ ವರ್ಷ ಬಿಡ್ತಾ ಇದ್ರು. ಇದು ಒಂದು ರೂಲ್ ಆಯಿತು. ಇದು ಟ್ರಿಬ್ಯೂಟಲ್ಲಿ ಏನಾಗಿದೆಪ್ಪ ಅಂದರೆ, ತಮಿಳ್ನಾಡು, ಆಂಧ್ರ, ಕೇರಳ ಇದರಲ್ಲಿ ಡಿಸ್ಪ್ಯೂಟ್ ಇರ್ತಕ್ಕಂಥದ್ದು ಇದೆಲ್ಲರಿಗೂ ಗೊತ್ತಿದೆ ಅಲ್ವಾ? ಹೋರಾಟಗಳು ಗೊತ್ತಿದೆ. ಜಯಲಲಿತಾ ಅಂತ ಹಿಡಿದ್ಬಿಟ್ಟು ಎಲ್ಲರೂ ಎಷ್ಟು ಡಿಸ್ಪ್ಯೂಟ್ ಆಯಿತು, ನಾವೇನು ಮಾಡಿದ್ವಿ ಅಂತಲೂ ಗೊತ್ತಿದೆ. ಇದಾದ ತಕ್ಷಣ ಏನು ಮಾಡಿದ್ರು, ಅದೇ ಟೈಮಲ್ಲೇ ಒಬ್ಬರು ಮಂಗಳೂರಲ್ಲಿ ಸಂಶೋಧನೆ ಮಾಡಿದ್ದಾನೆ. ಅವನೇನು ಸಂಶೋಧನೆ ಮಾಡಿದಪ್ಪ ಅಂದರೆ, ಕರ್ನಾಟಕದಿಂದ ತಮಿಳ್ನಾಡಿಗೆ ಬಿಡ್ತಕ್ಕಂಥ 175 ಟಿ ಎಮ್ ಸಿ ನೀರೇನಿದೆ, ಯಾವ ಭಾಗದಲ್ಲಿ ಅವ್ರು ನೀರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಆ ಭಾಗ ಬಹಳ ಸಂಪದ್ಭರಿತವಾಗಿದೆ. ಅದು ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣು ಮಿಶ್ರಿತವಾಗಿದೆ. ಅಲ್ಲಿ ಈ ಸಣ್ಣ ಬೆಳೆ ಅಂದರೆ ಸಣ್ಣ ಅಂತ ಬಂದರೆ ನಾವು ಮೆಕ್ಕೆಜೋಳ ಬೆಳೆ 3 ಮಂತ್ಸದ್ದು ಅಲ್ವಾ, 1 or 2 ಮಂತ್ಸ್ ಬರ್ತಕ್ಕಂಥ ಬೆಳೆಗಳಿಗೆ ಇರ್ತಕ್ಕಂಥ ಕೊಟ್ಟಿರ್ತಕ್ಕಂಥದ್ದು ನೀರು ಇವರು ಒಂದು. ಅಲ್ಲಿ ಆ ಭೂಮಿ ಸಂಪದ್ಭರಿತವಾಗಿದೆ. ಅಲ್ಲಿ ನಾವು ಭತ್ತ ಹಾಕ್ಬೋದು, ಕಬ್ಬುಗಳನ್ನು ಹಾಕ್ಬೋದು. ಆಮೇಲೆ ಬೇರೆ ನಾವು ಆ್ಯಪಲ್ ಅಂತ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಕಮರ್ಷಿಯಲ್ ಕ್ರಾಪ್ಸ್ಗಳನ್ನ ಮಾಡ್ಬೋದು. ಹಾಗಾಗಿ ಇಲ್ಲಿ ಕರ್ನಾಟಕದಿಂದ 175 ನೀರನ್ನು ಏನು ಕೊಡ್ತಾರೆ ಇದು ಸಾಲಲ್ಲ. ಸುಮಾರು ಏನಪ್ಪ ಅಂದರೆ ಇದಕ್ಕಿಂತ ಡಬಲ್ ಮಾಡಬೇಕು ಅಂದ್ಬಿಟ್ಟು ಅವನು ಸಂಶೋಧನೆಯಲ್ಲಿ ಹೇಳ್ಬಿಟ್ಟವನೇ. ಯಾರು? ಮಂಗಳೂರು ವಿಶ್ವವಿದ್ಯಾಲಯದ ಸಂಶೋಧಕ. ಇದು ಏನಾಗಿದೆ, ಥೀಸಿಸ್ ಏನಾಗಿದೆಪ್ಪ ಅಂದರೆ, ಕರುಣಾನಿಧಿ ಕೈಯಲ್ಲಿ ಸಿಕ್ಕಿದೆ, ಚೀಫ್ ಮಿನಿಸ್ಟ್ರು. ಅವ್ರು ಏನು ಮಾಡಿದ್ದಾರೆ, ಕರುಣಾನಿಧಿಯವರು ಈ ಥೀಸಿಸ್ನ ಹಿಡ್ಕೊಂಡ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರಶ್ನೆ ಮಾಡಿದ್ದಾರೆ. ಇದೇ ಪ್ರಶ್ನೆಯಿಂದ ಏನಾಗಿದೆಪ್ಪ ಅಂದರೆ, ಇದು ಕರ್ನಾಟಕದವ್ರಿಗೆ ಏನಾಯ್ತು, ಇದು ಮುಜುಗರ ತಂದುಕೊಡ್ತು. ಹೌದಲ್ವಾ? ಮುಜುಗರ ಆಯಿತು. ಅದು ಏನಾಯ್ತು, ಅವ್ರಿಗೆ ಲಾಭ ಆಗ್ತಕ್ಕಂಥದ್ದು ಇದಿತ್ತು. ಅಂದರೆ ನೀವು ಸತ್ಯವನ್ನು ಹೇಳಿದಾಗ ಏನಾಗುತ್ತೆ, ಕೆಲವೊಂದು ಸಮಸ್ಯೆಗಳು ನಮಗೆ ಬರುತ್ತೆ. ಹೌದಲ್ವಾ? ಸತ್ಯವನ್ನು ಮುಚ್ಚಿಟ್ಕೊಂಡಾಗ ಬೇಕಾದಷ್ಟು ನೋವುಗಳನ್ನ ನಾವು ಅನುಭವಿಸ್ಬೇಕಾಗತ್ತೆ. ಆನಂತರ ಏನಾಯ್ತು ಗೊತ್ತಾ, ಥೀಸಿಸ್ನ ಇವ್ರು ಏನು ಮಾಡಿದ್ರು ಗೊತ್ತಾ, ಕರ್ನಾಟಕದ ಮಂಗಳೂರು ವಿಶ್ವವಿದ್ಯಾಲಯ ಬ್ಯಾನ್ ಮಾಡಿದರು. ಯಾಕೆಂದರೆ ಇದು ಕರ್ನಾಟಕಕ್ಕೆ, ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ನಾವು ಅನ್ಯಾಯ ಮಾಡಿದಾಗ ಆಗುತ್ತೆ ಅಂದ್ಬಿಟ್ಟು ಆ ಥೀಸಿಸ್ನ ಕ್ಯಾನ್ಸಲೇಷನ್ ಮಾಡಿದರು. ಅಂದರೆ ಏನಾಗುತ್ತಪ್ಪ ಅಂದರೆ, ನಾವು ಇವತ್ತು ಏನೇ ವಿಷಯಗಳನ್ನು ಬೆಂಗಳೂರು ಪೊಲ್ಯೂಷನ್ ಆಗ್ತಾ ಇರೋದನ್ನು ಮುಚ್ಚಿಟ್ಕೊಂಡ್ರೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆಯಲ್ವಾ? ಎಲ್ಲರೂ ಬರ್ತಾ ಇದೆ. ಈಗ ನೀವು ಇವತ್ತು ನೋಡಿದ್ದೀರಾ, ನೀವು ಪ್ರತಿಯೊಬ್ಬರು ನೋಡಿ ಡಯಾಬಿಟಿಕ್ ಇದೆ ಅಲ್ವಾ? ಈಗ ನೀವು ಬೆಂಗಳೂರು ವಿಶ್ವವಿದ್ಯಾಲಯ ಸುಮ್ಮನೆ ಗೇಟಿಂದ ಆ ಕಡೆ ಹೋಗಿ ಸಮ್ಮರಲ್ಲಿ ನಮಗೆ ಮೂಗು ಉರಿಯುತ್ತೆ. ವೈಟ್ ಟಿ ಶರ್ಟ್ ಹಾಕೊಂಡು ನೀವು 2 hours ಬೇಕಾದ್ರೆ ನಡ್ಕೊಂಡು ಹೋಗಿ 9 ನಿಮ್ಮ ವೈಟ್ ಏನಾಗುತ್ತೆ, ಶರ್ಟ್ಸ್ ಎಲ್ಲ ಏನಪ್ಪ ಅಂತಂದರೆ ಕಪ್ಪಾಗುತ್ತೆ. ಇದು ನಾವು ಮನುಷ್ಯರು ಪ್ರಕೃತಿಯಿಂದ ದೂರ ಆದಾಗ, ಪ್ರಕೃತಿಯನ್ನು ಕಡೆಗಣಿಸಿದಾಗ ನಮ್ಮ ಮೇಲೆ ಪ್ರಕೃತಿ ಮುನ್ನಿಸಿಕೊಂಡು ಈ ರೀತಿಯಾದಂಥ ಜೀವವನ್ನು ತೆಗಿತಕ್ಕಂಥ ವಾತಾವರಣ ಆಗಿದೆ. ಹಾಗಾದ್ರೆ ಈಗಿನ ಯೂತ್ಸ್ಗೆ ಏನು ಅರಿವು ಬೇಕಪ್ಪ ಅಂದರೆ, ಇವತ್ತು ನೀವು ಗಾಳಿ ಉಸಿರಾಡ್ಬೇಕಾದ್ರೆ ಏನಾದ್ರು ದುಡ್ಡು ಕೊಡಬೇಕಾಗಿದೆಯಾ? ಇಲ್ಲ ತಾನೇ? ಆದರೆ ನೀವು ದುಡ್ಡು ಕೊಡೋದು ಅವಶ್ಯಕತೆ ಇಲ್ಲ. ನಿಮ್ಮ ಬ್ರೀದಿಂಗಲ್ಲಿ ಆಮ್ಲಜನಕ ಹೋಗಬೇಕಾದ್ರೆ ಅದು ಯಾವ ಪ್ರಮಾಣದಲ್ಲಿ ಹೋಗ್ತಾ ಇದೆ ಅಂತ ನೀವು ಟೆಕ್ನಿಕಲ್ ಆಗಿ ಕೋರ್ಸ್ದವರಿಗೆ ಸರ್ಚ್ ಮಾಡಿ. ನೀವು ಇದನ್ನು ಪ್ರಾಜೆಕ್ಟ್ ಆಗಿ ತೊಗೊಳ್ಳಿ. ಹೌ ಮಚ್ ಆಫ್ ದ ಪರ್ಸೆಂಟೇಜ್ ಆಕ್ಸಿಜನ್ ಯು ಆರ್ ಗೆಟಿಂಗ್, ಅದು ಏನಾಗಿದೆಪ್ಪ ಅಂದರೆ ಪರಿಶುದ್ಧವಾಗಿದೆಯೋ ಪರಿಶುದ್ಧವಾಗಿಲ್ವೋ ಅಂತ ನಿಮ್ಮ ಒಂದು ಸ್ಕಿಲ್ಲಲ್ಲಿ, ನಿಮ್ಮ ಒಂದು ಟೆಕ್ನಿಕಲ್ಲಿ, ನಿಮ್ಮ ಒಂದು ರಿಸರ್ಚಲ್ಲಿ ಮಾಡಿ. ಇದು ಭಾರತಕ್ಕೆ ನಾವು ಸ್ಕಿಲ್ ಓರಿಯೆಂಟೆಡ್ ಟೀಚಿಂಗು ಮತ್ತು ರಿಸರ್ಚ್ ಬೇಕಾಗಿರ್ತಕ್ಕಂಥದ್ದು ಇದು. ಹೌದಲ್ವಾ? ಹಾಗಾಗಿ ಈಗಿನ ಯೂತ್ ಯಾಕಪ್ಪ ಅಂದರೆ, ನಿಮ್ಮ ಜೀವನ ನಡೆಸಲಿಕ್ಕೆ ನಿಮ್ಗೆ ಒಳ್ಳೆ ಆಹಾರ ಬೇಕಲ್ವಾ? ಒಳ್ಳೆ ನೀರು ಬೇಕು ತಾನೆ, ಒಳ್ಳೆ ಗಾಳಿ ಬೇಕು ತಾನೆ. ಅದಕ್ಕೋಸ್ಕರ ನಿಮಗೆ NSS ಬೇಕಾಗಿದೆ. ನಿಮಗೆ ಅಷ್ಟೇ ಅಲ್ಲ, ಎಲ್ರಿಗೂ ಬೇಕು. ಯಾಕೆ ನಮಗೆ ಇದು ನಾ ಇಷ್ಟನೇ ತಿಳ್ಕೊಂಬಿಟ್ಟು ಎಲ್ಲವನ್ನು ನಾವು ತಿಳ್ಕೊಂಬಿಟ್ಟು ನಿಮಗೆಲ್ಲ ಹೇಳ್ತಾ ಇರೋದು. ನೀವು ನಮ್ಮ ಥರ ದೊಡ್ಡ ಸ್ಥಾನಕ್ಕೆ ಹೋಗ್ತೀರಾ, ನೀವು ಅವಾಗ ಹೇಳ್ತೀರಾ. ಇದು ಏನು ಹೇಳಿ, ಅರಿವು ಕಾರ್ಯಕ್ರಮ ಥ್ರೂ ದಿ NSS. ಹಾಗಾಗಿ ಬೇಕಾದಷ್ಟು ಟೀಚರ್ಸ್ ಎಲ್ಲ ಅದಾವೆ. ಆಮೇಲೆ ನಾವು ಈ ಪ್ರಪಂಚದ ಅಂತ ಎಲ್ಲ ಕಂಟ್ರಿ ಬಗ್ಗೆ ವಿಚಾರ ಮಾಡ್ತೀವಿ ಅಲ್ವಾ? ಈಗ ಇಸ್ರೇಲ್ ಬಗ್ಗೆ ನಾವು ಎಲ್ಲರೂ ಮಾತಾಡ್ತೀವಿ. ನೋಡಿ, ಸಣ್ಣ ರಾಷ್ಟ್ರ, ಎಷ್ಟು ಒಂದು ಅಗ್ರಿಕಲ್ಚರ್ ಟೆಕ್ನಾಲಜಿ. ಇವತ್ತು ನೀವೆಲ್ಲ ಕೇಳಿದ್ರೆ ಡ್ರಿಪ್ ಇರಿಗೇಷನ್. ನಾವು ಡ್ರಿಪ್ ಇರಿಗೇಷನ್ ಕಲ್ತಿರೋದೇ ಇಸ್ರೇಲಿಂದ. ಇವತ್ತಿನವರೆಗೂ ಅಲ್ಲಿ ಶುದ್ಧವಾದ ನೀರೇ ಇಲ್ಲ. ಎಲ್ಲ ಸಮುದ್ರ ನೀರನ್ನು ಅವ್ರು ಏನು ಮಾಡ್ತಾರೆ, ಯೂಸ್ ಮಾಡ್ಕೊಂಡು ಹೊಲಗಳಿಗೂ ಸಹಿತ ಅದೇ ನೀರು, ಅಗ್ರಿಕಲ್ಚರ್ ನೀರು ಅದೇ ನೀರು, ಕುಡಿಲಿಕ್ಕೂ ಅದೇ ನೀರು. ಹಂಗಾರೆ ನಮಗೆ ಈ ಭೂಮಿಯಲ್ಲಿ 2% ನೀರಿದೆ. ನಮ್ಮ ಇಂಡಿಯಾಕ್ಕೆ ಪೂರ್ತಿ ಸಂಪತ್ತವಾಗಿರ್ತಕ್ಕಂಥದ್ದು ಒಂದು ಶಕ್ತಿ ಇದೆ. ಕೆಲವರೆಲ್ಲ ಪರಿಸರ ತಜ್ಞರು ಹೇಳ್ತಾರೆ, ಅಮೇರಿಕಾ ಕೆಲವೊಂದು ಕಂಟ್ರೀಸ್ ಎಲ್ಲ ಯಾವುದೋ ಒಂದು ನೀವು ಗಿಡ ಕಡಿದ್ಬಿಟ್ರೆ ಅದು ಒಂದು ಎಸಳು ಬೆಳೆಯುತ್ತೆ ಅಷ್ಟೇ. ಅಲ್ಲಿ ನೀವು ಅದೇ ಇಂಡಿಯಾದಲ್ಲಿ ಕಡಿದ್ರೆ ಅದರಲ್ಲಿ 10 ಎಸಳುಗಳು ಬೆಳೆಯುತ್ತಂತೆ. ಅಷ್ಟು ಸಂಪದ್ಭರಿತವಾಗಿರ್ತಕ್ಕಂಥ ಇದು ಮಣ್ಣು ಮತ್ತು ಅಷ್ಟು ಸಂಪದ್ಭರಿತ ಪ್ರಕೃತಿ ಇದೆ. ಇಂಥ ಪ್ರಕೃತಿನ ಉಳಿಸ್ಕೊಳ್ತಕ್ಕಂಥದ್ದು ನಿಮ್ಮ ಮೇಲಿದೆ. ಅದು ಸಹಿತ ಪ್ರಮುಖವಾಗಿ NSS ಮುಖಾಂತರ ಆಗಬೇಕಾಗಿದೆ. ಈಗ ಬೇಕಾದ ಜನಕ್ಕೆ ಯೂತ್ಸ್ ಅಂತ ನಾವು ಹೇಳ್ತೇವಲ್ಲ, ಯೂತ್ಸ್ ಎಂಪವರ್ಮೆಂಟ್ ಅಂತ. ಈಗ January 12th ನಾವೇನು ಮಾಡ್ತೀವಿ, ಸ್ವಾಮಿ ವಿವೇಕಾನಂದ ದಿನಾಚರಣೆ ಮಾಡ್ತೀವಿ, ಅವ್ರ ಫೋಟೋ ಇಡ್ತೀವಿ. ಆದರೆ ಅವ್ರು ಏನು ಹೇಳಿದ್ದಾರೆ,
ದ ಎವ್ರಿ ಕಿಡ್ಸ್ ಆಫ್ ದಿಸ್ ನೇಷನ್ ಈ ಮಸ್ಟ್ ಪ್ಲೇ ದಿ ಫುಟ್ಬಾಲ್ ಅಂತ ಇನ್ ಫ್ರಂಟ್ ಆಫ್ ದಿ ಸ್ಕೂಲ್ ಗ್ರೌಂಡ್ ಅಂತ. ಇವತ್ತು ಏನಾಗ್ತದೆ, ಆರೋಗ್ಯ ನಾವು ಕ್ರೀಡೆ ಆಡದೇ ಇದ್ರೂ ಆರೋಗ್ಯ ಹಾಳಾಗ್ತಾ ಇದೆ, ಪರಿಸರದಿಂದನೂ ಹಾಳಾಗ್ತಾ ಇದೆ. ಆಮೇಲೆ June 5 ಬಂದಾಗ ಫೋಟೋ ತೆಗಿಲಿಕ್ಕೆ ಮಾತ್ರ ನಾವು ಗಿಡಗಳನ್ನ ನೆಡ್ತಕ್ಕಂಥದ್ದು. ಈಗ ನೆನಪಾಯಿತು, ಆ್ಯಕ್ಚುಲಿ ನಾವೀಗ ಮಾಡಬೇಕಾಗಿದ್ದು ಯಾವುದಪ್ಪ ಅಂದರೆ ಮಿಯಾವಾಕಿ ಫಾರೆಸ್ಟ್ ಕಾನ್ಸೆಪ್ಟ್. ನಿಮಗೆಲ್ಲ ಗೊತ್ತಿದೆ ತಾನೇ? ಮಿಯಾವಾಕಿ ಫಾರೆಸ್ಟ್ ಅಂದರೆ ಜಪಾನ್ದವ್ರು ಮಿಯಾವಾಕಿ ಅನ್ನೋರು ಎವ್ರಿ 1 ಫೀಟ್ಗೆ ಒಂದೊಂದು ಗಿಡ ನೆಡ್ತಕ್ಕಂಥದ್ದು. ಈ ಗಿಡ ನೆಟ್ಟಾಗ ಏನಾಗುತ್ತಪ್ಪ ಅಂದರೆ ಗಿಡಗಳ ಸಂಖ್ಯೆ ಹತ್ರ ನೆಟ್ಟಾಗ ಏನಾಗುತ್ತೆ, ಹೈಟಲ್ಲೇ ಬೆಳೆಯುತ್ತೆ. ಆಮೇಲೆ ಅದ್ರದ್ದು ಎಲೆಗಳೆಲ್ಲ ಏನಾಗುತ್ತಪ್ಪ ಅಂತಂದರೆ ಜಾಸ್ತಿ ಅಲ್ಲೇ ಬೀಳುತ್ತೆ, ಕಾಂಪೋಸ್ಟ್ ಆಗುತ್ತೆ. ಆಮೇಲೆ ಮಳೆ ಬರಲಿಕ್ಕೂ ಸಹಿತ ಹೆಚ್ಚು ಲಾಭ ಆಗುತ್ತೆ. ಆಮೇಲೆ ಗಿಡಗಳು ಹಚ್ಚಿದಾಗ ಯಾವುದೇ ಪ್ರಾಣಿಗಳು ಅಲ್ಲಿ ಈ ಒಳಗಡೆ ಎಂಟ್ರಿ ಆಗಲ್ಲ. ಹಾಗಾಗಿ ಈಗ ಹೊಸದು ಕಾನ್ಸೆಪ್ಟ್ ಏನಪ್ಪ, ಮಿಯಾವಾಕಿ ಫಾರೆಸ್ಟು. ಇದನ್ನು ಬಂದಿರತಕ್ಕಂಥ ಎಲ್ಲ NS ವಾಲಂಟಿಯರ್ಸ್ಗಳನ್ನೆಲ್ಲ ಹೇಳಿದ್ದೀವಿ. ನಮ್ಮ ಬೆಂಗಳೂರಿನಲ್ಲಿ ಸುಮಾರು 7 ಇದೆ ಅಂತದ್ದು ಮಿಯಾವಾಕಿ ಫಾರೆಸ್ಟ್. ಇವೆಲ್ಲ ಸುತ್ತಮುತ್ತಲೆಲ್ಲ ಒಂದು ಟೈಮಿಗೆ ಹೋಗಿ ಬನ್ನಿ. ಇದು 1600 ಎಕರೆ ಇರ್ತಕ್ಕಂಥದ್ದು. ಇದನ್ನು ನಾವು ನೀವೆಲ್ಲ ಸೇರ್ ಮಾಡಿ ಹೆಚ್ಚು ಮಿಯಾವಾಕಿ ಕಮ್ಮಿ ಜಾಗ ಇರುತ್ತೆ ಸರ್, ಏನು ಗಿಡ ನೆಡ್ಲಿಕ್ಕೆ ಆಗಲ್ಲ ಅಂತ ಅನ್ಕೋಬೇಡಿ. ಅಲ್ಲಿ ನೀವು 1 ಫೀಟಿಗೆ ಒಂದೊಂದು ಗಿಡ ನೆಡಿ. ಖಂಡಿತ ಅದೇನಾಗುತ್ತಪ್ಪ ಅಂದರೆ ಪರಿಸರಕ್ಕೆ ಉಪಯುಕ್ತವಾದಂಥದ್ದು ಅಲ್ಲಿ ಒಂದೇನಪ್ಪ ಅಂದ್ರೆ ಮಣ್ಣಿನಲ್ಲಿ ಪರಿವರ್ತನೆ ಆಗುತ್ತೆ. ಆಮೇಲೆ ಇದು 1600 ಎಕರೆ ಇದೆ. ಬಹುಶಃ ನೀವು GKVK ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಹೈಯೆಸ್ಟ್ ಲ್ಯಾಂಡ್ ಇರ್ತಕ್ಕಂಥದ್ದು. GKVK ನೋಡಿದ್ದೀರ, ಕೃಷಿ ವಿಶ್ವವಿದ್ಯಾಲಯ. ಒನ್ ಟೈಮ್ ನೀವು ಹೋಗಿ ಬನ್ನಿ, ಎಷ್ಟು ಗ್ರೀನರಿ ಇದೆ ಅಂತ. ಅದು ಇಲ್ಲಿ ಇದೆ. ಇಲ್ಲಿ ಯಾಕೆ ಹಿಂಗಾಗಿದೆಯಪ್ಪ ಅಂದರೆ ನಮಗೆ ರೋಡ್ ಇದೆ ಅಲ್ವಾ, ಇದು ಎಲ್ಲಿ ಉಳ್ಳಾಲಿಂದ ಹಿಡಿದು ಈ ರೋಡ್ನವರು ಪ್ರತಿದಿನ ಬಂದು ಕಸ ಹಾಕ್ತಾರೆ. ಆ ಕಸ ಹಾಕೋರು ಯಾರಿಗೆ ಗೊತ್ತಾ? ಲಾಯರ್ಸು, ಪೊಲೀಸರು. ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ನಾನೇ ಹಿಡ್ದಾಕಿದ್ದೀನಿ, ಲಾಯರ್ಸ್ನ ಹಿಡ್ದಾಕಿದ್ದೀವಿ. ಆಮೇಲೆ ಇನ್ನೊಬ್ರು ಕೋರ್ಟಲ್ಲಿ ಕೆಲಸ ಮಾಡೋರು, ಇನ್ನೊಬ್ಬ ಮಹಿಳೆ ಯಾರಪ್ಪ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಸ್ಪೆಷಲ್ ಆಫೀಸರ್. ಅರ್ಥ ಆಯ್ತಾ? ನೀವು ಕಸ ಹಾಕಿದ್ರೆ ನೋಡಿತಾನೆ. ಬಹುಶಃ ನಾವು ಇದಕ್ಕೆ ಈ ಬಂದಾದ ತಕ್ಷಣ ನಾನು ಹೆಚ್ಚು ನಮ್ಮ ವಾಲಂಟಿಯರ್ಸು, ಸ್ವಚ್ಛತಾ ಕಾರ್ಯಕ್ರಮ, ಆಮೇಲೆ ನಮ್ಮ ಸೆಕ್ಯೂರಿಟಿ ಗಾರ್ಡ್ನ ಸ್ಟ್ರಿಕ್ಟ್ ಮಾಡ್ತಾ ಹಿಡಿದಾಕಿರ್ತೀವಿ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಸ್ವಲ್ಪ ಪ್ರಜ್ಞೆ ನಾನೇ ಹಿಡಿದಾಕಿದ್ದು. ನನ್ನ ಕಡೆ ವಿಡಿಯೋಸ್ ಇದೆ. ಇಂಜಿನಿಯರಿಂಗ್ ವಿದ್ಯಾರ್ಥಿ ಬ್ರ್ಯಾಂಡಿ ಬಾಟ್ಲಿನ ಮತ್ತು ಆ ಚಿಪ್ಸ್ ಪ್ಲಾಸ್ಟಿಕ್ ತಂದು ಇಲ್ಲಿ ಹಾಕ್ತಾಯಿದ್ರು. ಅಂದರೆ ನಮ್ಮ ದೇಶದಲ್ಲಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಅರಿವು ಇಲ್ಲ. ಶಿಕ್ಷಣ ಪಡೆದಂತಕರೇ ಜಾಸ್ತಿ ಮಾಡೋದು. ಇನ್ನು ಟ್ರೈಬಲ್ ಎಲ್ಲ ಇರ್ತಾರೆ ನೋಡಿ, ಅವರೆಷ್ಟು ಪರಿಸರ ಪ್ರಕೃತಿ ಬಗ್ಗೆ ಪ್ರೀತಿಯನ್ನು ಮಾಡ್ತಕ್ಕಂಥವ್ರು ಅವರೆಲ್ಲ. ನಾವು ಏನಾಗಿದೆ, ಹೈ ಟೆಕ್ನಾಲಜಿ, ಹೈಯರ್ ಎಜುಕೇಷನ್ಸು, ಇಂಟರ್ನೆಟ್ಟು, ಅಲ್ಟಿಮೇಟ್ಲಿ ಎಲ್ಲ ಹೇಳಿದವ್ರೆ ಈ ಥರ ಮಾಡ್ತಕ್ಕಂಥದ್ದು. ಹಾಗಾಗಿ ಆ ಯೂತ್ಸಲ್ಲಿ ನಿಮಗೆ ನಾವೇನು ಅಭಿಪ್ರಾಯ ಪಡ್ತೀವಿ ಆ ಅಭಿಪ್ರಾಯಗಳು ನಮಗೂ ಸಹಿತ ನಮ್ಮ ಮೇಲಿದೆ. ಹಾಗಾಗಿ ನೀವು 7 ಡೇಸ್ ಏನು ಕ್ಯಾಂಪ್ ಮಾಡಿದ್ದೀರಾ, ಇದು ಬಹುಶಃ ನಿಮ್ಮ ಮುಂದಿನ 70 ವರ್ಷಗಳಿಗೆ ಅನುಭವ ಇದು, ಆಯಿತಾ? ಅಂಥ ಒಂದು ನಾಯಕತ್ವ ಬೆಳೆಸಲಿಕ್ಕೆ, ಆಮೇಲೆ ನೀವು ಸಮಾಜದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ. ಓಕೆ, ನಿಮ್ಮ ಮೊಬೈಲ್ನ ಬಿಟ್ಬಿಟ್ಟು 7 ಡೇಸ್ ಮೊಬೈಲ್ ಬಿಡಿ. ನೀವು ಹೆಚ್ಚು ಪರಿಸರವನ್ನು ನೋಡಿ. ಮೊಬೈಲ್ ನೋಡೋದು ಬಿಟ್ಬಿಡಿ. ಮೊಬೈಲ್ ನೋಡೋದನ್ನು ಬಿಟ್ಟರಾಗ ಏನಾಗುತ್ತೆ, ಪ್ರಕೃತಿಯ ಪ್ರೇಮ ನಿಮಗೆಲ್ಲ ಅರಿವಾಗುತ್ತೆ. ಆಮೇಲೆ ಇತ್ತೀಚೆಗೆ ಏನಾಗುತ್ತಪ್ಪ ಅಂದರೆ ಸಣ್ಣ ಮಕ್ಕಳಿಗೆಲ್ಲ ರೋಗಗಳನ್ನೆಲ್ಲ ನೀವು ಗಮನಿಸಿದ್ದೀರಾ. ಹೈಯೆಸ್ಟ್ ಒಬೆಸಿಟಿ ಇರ್ತಕ್ಕಂಥದ್ದು, ಡಯಾಬಿಟಿಸ್ ಸಣ್ಣ ಮಕ್ಕಳಲ್ಲೇ ಇದೆ. ಸುಮಾರು 6 ವರ್ಷದ 13 ವರ್ಷದವರಿಗೆಲ್ಲ ಹಾರ್ಟ್ ಪ್ರಾಬ್ಲಮ್ಮು, ಲಿವರ್ ಪ್ರಾಬ್ಲಮ್ಮು. ಎಷ್ಟೋ ಕಾಲೇಜ್ ವಿದ್ಯಾರ್ಥಿಗಳು ಇನ್ಸುಲಿನ್ನ ಇಂಜೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಅವೆಲ್ಲ ಬೇಕಾದ ಎಕ್ಸಾಂಪಲ್ ನೋಡಿದೆ. ಹಾಗಾಗಿ ನಿಮ್ಮ ಆರೋಗ್ಯ ಈ ಪರಿಸರದ ಮೇಲಿದೆ. ಪರಿಸರವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ನಮ್ಮ ಮೇಲೆ ಸಿಗುತ್ತೆ, ನಮ್ಮೆಲ್ಲರ ಮೇಲಿದೆ. ಥ್ಯಾಂಕ್ ಯು ಆಲ್. ತಿಳಿಸ್ತಾ ಎಸ್.ಜೆ. ಸರ್ಕಾರಿ ಪಾಲಿಟೆಕ್ನಿಕ್ ಬೆಂಗಳೂರಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರವನ್ನು ಬೆಂಗಳೂರಿನ ವಿಶ್ವವಿದ್ಯಾಲಯದ ಆವರಣದಲ್ಲಿ ಏರ್ಪಡಿಸಿರ್ತಕ್ಕಂತಹ ಅಧಿಕಾರಿಗಳಿಗೆ ಮತ್ತು ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಸಂಯೋಜನಾಧಿಕಾರಿಗಳಿಗೆ ಅವರಿಗೆ ಅಭಿಮಾನದಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸಿ NSS ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ರಾಷ್ಟ್ರೀಯ ಸೇವಾ ಯೋಜನೆ ಯುವಕರನ್ನು ಕುರಿತು ಈಗ ಮಾತಾಡ್ತಕ್ಕಂತಹ ಚಿತ್ತೂರವರು ಭಾಳ ಸೊಗಸಾಗಿ ಹೇಳಿದರು. ಅದಕ್ಕಿಂತ ಪೂರ್ವದಲ್ಲಿ ಒಬ್ಬರು ಹೇಳಿದರು, ರಾಷ್ಟ್ರೀಯ ಸೇವಾ ಯೋಜನೆಯ ಮುದ್ರೆ ಏನಿದೆಯಲ್ಲ, ಎಂಬಲಂ ಏನಿದೆಯಲ್ಲ, ನಾನು ಕೂಡ 1985ರಿಂದ ಇಂದಿನವರೆಗೂ ಕೂಡ ರಾಷ್ಟ್ರೀಯ ಸೇವಾ ಯೋಜನೆಯೊಳಗೆ ನಿಕಟವಾದಂಥ ಸಂಪರ್ಕವನ್ನು ಹೊಂದಿ ಸುಮಾರು 12 ವರ್ಷ NSS ಅಧಿಕಾರಿಯಾಗಿ ಇವತ್ತಿಗೂ ಕೂಡ ನಾನು ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂತಹ 3 ಪಾಲಿಟೆಕ್ನಿಕ್, ಗೌರ್ಮೆಂಟ್ ಪಾಲಿಟೆಕ್ನಿಕ್ 2 ಇದ್ದಾವೆ, KLE ಪಾಲಿಟೆಕ್ನಿಕ್ ಒಂದಿದೆ. ಅಲ್ಲಿ ಇವತ್ತಿಗೂ ಕೂಡ ರಾಷ್ಟ್ರೀಯ ಸೇವಾ ಯೋಜನೆ ಜೊತೆಗೆ ನಿಕಟವಾದಂಥ ಸಂಬಂಧವನ್ನು ಇಟ್ಕೊಂಡಿರ್ತಕ್ಕಂಥವನು. 1998ರಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಗೆ ಪ್ರಿಯದರ್ಶಿನಿ ಅವಾರ್ಡ್ ಪ್ರಶಸ್ತಿಯನ್ನು ಆಯ್ಕೆ ಸಮಿತಿಯ ಸದಸ್ಯನಾಗಿ ಸುಮಾರು 3 ವರ್ಷ ನಾನು ಕಾರ್ಯವನ್ನು ಮಾಡಿದ್ದೇನೆ. ಹೀಗಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಬಗ್ಗೆ ಸಾಕಷ್ಟು ಪರಿಚಯ ನನಗಿದೆ. ಅದರ ಎಂಬ್ಲೆಮದ ಬಗ್ಗೆ ನಾವು ಹೇಳಿ ಅರ್ಥ ಮಾಡಿಕೊಂಡಾಗ
ನೀವು ಎಂಬ್ಲೆಮನ್ನು ನೋಡ್ತಾ ಇದ್ರೆ ಅದು ದುಂಡಿಗೆ, ಅದು ಕೊನಾರ್ಕದ ಸೂರ್ಯ ದೇವಾಲಯದ ಒಂದು ಚಕ್ರ. ಸೂರ್ಯ ಚಂದ್ರಭಾಗ ನದಿ ದಂಡಿ ಮೇಲೆ ಇರ್ತಕ್ಕಂತಹ ಸೂರ್ಯ ದೇವಾಲಯದ ಒಂದು, ಅದರಲ್ಲಿ ಅದು ದುಂಡಿಗೆ ಇದೆ. ದುಂಡಿಗೆ ಯಾಕಿದೆ? ಯಾವಾಗಲೂ ಯುವಕರು ಚಲನಶೀಲರಾಗಿರಬೇಕು ಅಂತಕ್ಕಂಥ ಸೂಚಿಸ್ತದೆ. ಅನಂತರ ಅದರಲ್ಲಿ 8 ಖಂಡಿಕೆಗಳಿದಾವೆ. ದಿವಸಕ್ಕೆ 24 ತಾಸುಗಳು, 3 ತಾಸಿಗೆ ಒಂದು ಪ್ರಹರ ಅಂತ ಹೇಳ್ತಾರೆ. ಸದಾ NSS ವಿದ್ಯಾರ್ಥಿಗಳು ದೇಶದ ಸಮಾಜದ ಸೇವೆಗೆ ನಾವು ಸದಾ ಸಿದ್ಧರಿದ್ದೇವೆ ಎನ್ನುವುದನ್ನು ಸೂಚಿಸುವ ಸಲುವಾಗಿ ಆ ಒಂದು ಚಕ್ರದಲ್ಲಿ 8 ಖಂಡಿಕೆಗಳಿದಾವೆ. ಅನಂತರ ಅದರಲ್ಲಿ ಕೆಂಪು ಬಣ್ಣ ಇದೆ. ಕೆಂಪು ಬಣ್ಣ ನಮ್ಮ ಚೈತನ್ಯವನ್ನು, ನಮ್ಮ ಸಾಮರ್ಥ್ಯವನ್ನು ತಿಳಿಸ್ತದೆ. ಅದಕ್ಕಾಗಿ ನಾವು ಯುವಕರ ಸಾಮರ್ಥ್ಯವನ್ನು ದೇಶದ ಅಭಿವೃದ್ಧಿಗಾಗಿ ಬೆಳೆಸಿಕೊಳ್ಳಬೇಕು, ದೇಶದ ಪ್ರಗತಿಗಾಗಿ ಬೆಳೆಸಿಕೊಳ್ಳಬೇಕು ಅಂತಕ್ಕಂಥ ಸೂಚಿಸ್ತದೆ. ಇನ್ನು ನೀಲಿ ಬಣ್ಣ ಇದೆ. ನೀಲಿ ಬಣ್ಣ ನಾವು ಜಾಗತಿಕವಾಗಿ ಒಬ್ಬರಾಗಿರಬೇಕು, ವಸುದೈವ ಕುಟುಂಬಕಂ, ಇಡೀ ಜಗತ್ತನ್ನು, ಮಾನವ ಕೋಟಿಯನ್ನು ನಾವು ಪ್ರೀತಿಸಬೇಕು ಅಂತಕ್ಕಂಥ ಈ ವಿಚಾರವನ್ನು ಇಟ್ಟುಕೊಂಡು ಆ ಒಂದು ಎಂಬ್ಲಮನ್ನು ಸಿದ್ಧ ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ ರಾಷ್ಟ್ರೀಯ ಸೇವಾ ಯೋಜನೆ ಯುವಕರಿಗಾಗಿರ್ತಕ್ಕಂಥದ್ದು. ಇಡೀ ಜಗತ್ತಿನಲ್ಲಿ ಹೆಚ್ಚು ಯುವಕರು ಇರ್ತಕ್ಕಂಥ ದೇಶ ಭಾರತ ದೇಶ. ಇದರಲ್ಲಿ ಹೆಚ್ಚು 64% ಯುವಕರು ಹಳ್ಳಿಯಲ್ಲಿದ್ದಾರೆ, 44% ಯುವಕರು ಪಟ್ಟಣದಲ್ಲಿದ್ದಾರೆ. ಇವರ ನಡುವೆ ಒಂದು ರೀತಿಯ ಹೊಂದಾಣಿಕೆಯನ್ನು ಮಾಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ವಿಶೇಷ ಕಾರ್ಯಕ್ರಮಗಳನ್ನು, ಶಿಬಿರಗಳನ್ನು ಏರ್ಪಾಡು ಮಾಡ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇಂತಹ ರಾಷ್ಟ್ರೀಯ ಸೇವಾ ಯೋಜನೆಯನ್ನು, ಸೇವೆ ಅಂದರೆ ಏನು ಅಂತಕ್ಕಂಥದ್ದು, ಸೇವೆ ಎಂದರೆ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥದಿಂದ ಅವಶ್ಯವಿರುವ ಸೇವೆಗಳನ್ನು ನಾವು ಒದಗಿಸ್ತಕ್ಕಂಥದ್ದು. ನಾನು NSS ಆಫೀಸರ್ ಆದಾಗ ಬೂರ್ಜದಲ್ಲಿ, ಅದರಲ್ಲಿ ಗುಜರಾತದಲ್ಲಿ ಭೂಕಂಪ ಆದಾಗ ನಾವು ಹುಬ್ಬಳ್ಳಿಯಿಂದ ಸುಮಾರು ಒಂದು 50 ವಿದ್ಯಾರ್ಥಿಗಳನ್ನು ಬಟ್ಟೆ, ಔಷಧ ಕೊಟ್ಟು ಕಳಿಸಿದ್ದೀವಿ. ಅನಂತರ ಸುನಾಮಿ ಆದಾಗ ನಾವು ಸುಮಾರು 100 ವಿದ್ಯಾರ್ಥಿಗಳನ್ನು, ಸ್ವಯಂಸೇವಕರನ್ನು ಅಲ್ಲಿ ಕಳಿಸಿದ್ದೀವಿ. ಲಾತೂರಿನಲ್ಲಿ ಭೂಕಂಪ ಆದಾಗ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆಯ ಧಾರವಾಡದ ಘಟಕದಿಂದ, ಕರ್ನಾಟಕ ವಿಶ್ವವಿದ್ಯಾಲಯದ ಘಟಕದಿಂದ ಸ್ವಯಂ ಸೇವಕರನ್ನು ಅಲ್ಲಿ ಕಳಿಸಿಕೊಟ್ಟಿದ್ದೇವೆ. ಅಲ್ಲಿ ಒಳ್ಳೆಯ ಸೇವೆಯನ್ನು ಮಾಡಿ ಬಂದದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರಾಗಿರ್ತಕ್ಕಂಥ ನೀವು ಈ ಹಿಂದೆ ಹೇಳಿರ್ತಕ್ಕಂಥವರು ಭಾಳ ಒಳ್ಳೆಯ ವಿಚಾರವನ್ನು ಹೇಳಿದ್ದಾರೆ, ಅವುಗಳನ್ನು ನೀವು ಮಾಡಬೇಕು ಅಂತ. ನಮ್ಮ ಯುವಕರನ್ನು ನಾವು ದುರುಪಯೋಗ ಮಾಡ್ಕೊಳ್ತಾ ಇದ್ದೇವೆ. 100ಕ್ಕಿಂತ ಹೆಚ್ಚಾಯಿತು. ನೀವೆಲ್ಲ ನೋಡ್ರಿ, ಒಲಿಂಪಿಕ್ಸು 100 ವರ್ಷ ಆಯಿತು. 100 ವರ್ಷದಲ್ಲಿ ಸುಮಾರು 146 ಕೋಟಿ ಜನಸಂಖ್ಯೆ ಇದ್ದೇವೆ. ನಾವು ಕೇವಲ 28 ಪದಕಗಳನ್ನು ಪಡೆದಿದ್ದೇವೆ. ಕೇವಲ 28 ಪದಕಗಳನ್ನು ಪಡೆದಿದ್ದೇವೆ 100 ವರ್ಷದಲ್ಲಿ. ಅದು ಒಂದು ಕುಸ್ತಿ, ಇನ್ನೊಂದು 2-3ರಲ್ಲಿ. ನಮ್ಮ ಯುವಕರು ಹೇಗೆ ದುರುಪಯೋಗ ಆಗ್ತಾ ಇದ್ದಾರೆ, ಅವರಿಗೆ ನಮ್ಮ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಇಲ್ಲ ಅಂತ ಹೇಳ್ತಾ, ನಮ್ಮ ಅಧಿಕಾರಿಗಳು ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿ ನಿಮ್ಮ ಈ ಒಂದು ಶಿಬಿರ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ, ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಸಂಘಟಕರಿಗೆ ತಮ್ಮೆಲ್ಲರಿಗೂ ವಂದಿಸುತ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಪ್ರಾಂಶುಪಾಲರಾಗಿರ್ತಕ್ಕಂಥ ಹರೀಶ್ ಸರ್ ಅವರೇ ಹಾಗೂ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಬಾಲಾಜಿ ಸರ್ ಅವರೇ, ರಾಜ್ಯಾಧ್ಯಕ್ಷರು ಕನ್ನಡ ಜನಪದ ಪರಿಷತ್ ಬೆಂಗಳೂರು, ಹಾಗೆಯೇ ಡಾಕ್ಟರ್ ರಮೇಶ್ ಕಿತ್ತೂರು ಸರ್ ಅವರೇ ಮತ್ತು CS ಕೌಜಲ್ಗಿ ಸರ್ ಅವರೇ, ಹಾಗೂ ನಮ್ಮ ಸಂಸ್ಥೆಯ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಸಂಜಯ್ ಬರ್ಕಡಿ ಸರ್ ಅವರೇ, ಉಪನ್ಯಾಸ ವರ್ಗದವರೇ, NSS ಕಾರ್ಯಕ್ರಮಾಧಿಕಾರಿಗಳೇ ಹಾಗೂ ಶಿಬಿರಾರ್ಥಿಗಳೇ, NSS ಶಿಬಿರಾರ್ಥಿಗಳೇ. NSS ಅಂದಿದ ತಕ್ಷಣ ಜ್ಞಾಪಕ ಬರ್ತಕ್ಕಂಥದ್ದು, ನಾನು ವಿದ್ಯಾರ್ಥಿಯಾಗಿದ್ದಾಗ NSS ವಾಲಂಟಿಯರು, ಅದಾದಮೇಲೆ ಪಾಲಿಟೆಕ್ನಿಕ್ಗೆ ಉಪನ್ಯಾಸಕನಾಗಿ ಸೇರಿದ ಮೇಲೆ ಸುಮಾರು 7 ವರ್ಷ ಕಾಲ ನಾನು NSS ಆಫೀಸರ್, NSS ಕಾರ್ಯಕ್ರಮಾಧಿಕಾರಿಗಳಾಗಿದ್ದೆ. ಅಂದರೆ ಇಲ್ಲಲ್ಲ, ನಾನು ತುಮಕೂರಲ್ಲಿ ಮತ್ತು ಚಿಂತಾಮಣಿ ಸರ್ಕಾರಿ ಪಾಲಿಟೆಕ್ನಿಕ್ಗಳಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಕಾರ್ಯಕ್ರಮ ಅಧಿಕಾರಿಯಾಗಿದ್ದೆ. ಹೀಗೆ ನನಗೆ 7 ವರ್ಷ ಪ್ಲಸ್ ವಿದ್ಯಾರ್ಥಿಯಾಗಿದ್ದಾಗ 1 ವರ್ಷ, 8 ವರ್ಷ ನಂಟು.
ಸೊ ಇಲ್ಲಿ ಮುಖ್ಯವಾಗಿ ನಮಗೆ NSS ಏನು ತಿಳಿಸ್ಕೊಡುತ್ತೆ ಅಂತ ಹೇಳ್ಬಿಟ್ಟು ಭಾಳ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಹೇಳ್ಕೊಳ್ತೀನಿ. ಯಾಕಂದರೆ ಹೆಚ್ಚಿನ ಉಪನ್ಯಾಸಕರು ಇರೋದ್ರಿಂದ ಕಾಲಾವಕಾಶ ಕೂಡ ಕಡಿಮೆ ಇರೋದ್ರಿಂದ ಜಾಸ್ತಿ ಮಾತಾಡ್ತಾ ಹೋದರೆ ನಿಮಗೂ ಆಗೋದಿಲ್ಲ. NSS ಅಂದರೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಏನು ಕಲಿಬೋದು ಅಂತ ಹೇಳ್ಬಿಟ್ಟು ಭಾಳ ಇಂಪಾರ್ಟೆಂಟ್ ಅಂದರೆ ಸ್ಟೇಜ್ ಫಿಯರ್. ನಿಮಗೆ ಫೈನಲ್ ಇಯರ್ಗೆ ಬಂದಾಗ ಇಂಟರ್ನ್ಶಿಪ್ ವರ್ಕ್ಸು, ಅದಾದಮೇಲೆ ನಿಮ್ಮ ಪ್ರಾಜೆಕ್ಟ್ ವರ್ಕ್ ಏನಿದೆಯೋ ಅದನ್ನು ನೀವು ಹೇಳಬೇಕಾಗುತ್ತೆ. ಅಲ್ಲಿ ಭಾಳಷ್ಟು ಉಪಯೋಗ ಆಗುತ್ತೆ. ಅಲ್ಲಿ ಕಂಪೇರ್ ಮಾಡ್ಕೊಂಬಿಡಿ NSS ವಿದ್ಯಾರ್ಥಿಗಳು, NSS ವಿದ್ಯಾರ್ಥಿಗಳು ಯಾರು ಬಂದು ಚೆನ್ನಾಗಿ ಅಲ್ಲಿ ನಿಮಗೆ ಈ ಸೆಮಿನಾರ್ನ ಕೊಡ್ತಾರೆ ಅಥವಾ ಇಂಟರ್ನ್ಶಿಪ್ನ ಹೇಳ್ತಾರೆ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ಒಂದೇದು. ಎರಡನೇದು ಏನಪ್ಪ ಅಂದರೆ ಲೀಡರ್ಶಿಪ್ ಕ್ವಾಲಿಟೀಸ್ ಅಂತ ಹೇಳ್ಬಿಟ್ಟು, ಲೀಡರ್ಶಿಪ್ ಕ್ವಾಲಿಟೀಸ್ ಬರಬೇಕಾದ್ರೆ NSS ಬಿಟ್ಟರೆ ನನಗೆ ತಿಳಿದಂಗೆ ಬೇರೆ ಯಾವುದಕ್ಕೆ ಬೇರೆದಕ್ಕಿಂತನೂ NSS ಅಲ್ಲೇ ಜಾಸ್ತಿ ಬರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಗುಂಪುಗಳನ್ನ ರಚನೆ ಮಾಡ್ಕೊಳ್ತೀವಿ, ಆ ಗುಂಪಿಗೆ ಒಬ್ಬರನ್ನ ನಾಯಕ ಮಾಡ್ತೀವಿ. ನಾವು ಮಾಡ್ತಕ್ಕಂಥ ಸಮಯದಲ್ಲಿ ಪ್ರತಿ ದಿವಸ ಒಬ್ಬೊಬ್ಬರು ನಾಯಕ, ಇವತ್ತು ಇವ್ರ ನಾಯಕ, ನಾಳೆ ಅವ್ರ ನಾಯಕ, ನಾಳೆ ಎಲ್ರಿಗೂ ಜವಾಬ್ದಾರಿ ಬರುತ್ತೆ, ಎಲ್ರಿಗೂ ವಿಚಾರ ಗೊತ್ತಾಗುತ್ತೆ, ಕಷ್ಟ ಎಲ್ಲ ಗೊತ್ತಾಗುತ್ತೆ. ಆ ನಾಯಕತ್ವ ಗುಣಗಳಂತ ಏನಿದೆಯೋ ಅದು ಈಸಿಯಾಗಿ ಬಂದ್ಬಿಡುತ್ತೆ. ನೀವು ಎಲ್ಲೇ ಹೋಗಿ, ಯಾವುದೇ ಕೆಲಸಕ್ಕೆ ಹೋಗಿ ನೀವು ಮುಂದಿರ್ತೀರ. NSS ವಿದ್ಯಾರ್ಥಿಗಳು ಅಥವಾ NSS ವಾಲಂಟಿಯರ್ಸ್ ಅಂತ ಏನು ಹೇಳ್ತಾರೋ ಅವರು ಮುಂದಕ್ಕಿರ್ತಾರೆ. ಬೇರೆಯವ್ರ ಥರ ಅಯ್ಯೋ ನಾನು ಹೋಗೋದಿಲ್ಲಪ್ಪ, ನಾನು ಮಾತಾಡಲ್ಲಪ್ಪ ಅನ್ನೋದಿಲ್ಲ, ಧೈರ್ಯವಾಗಿ ಹೋಗ್ತಾರೆ. ಎರಡನೇದು ಆ ನಾಯಕದ ಲೀಡರ್ಶಿಪ್ ಕ್ವಾಲಿಟೀಸ್ನಂತೂ ಚೆನ್ನಾಗಿ ಡೆವಲಪ್ ಮಾಡ್ಕೋಬೋದು ಅಂತ. ಮೂರನೇದು ಏನಪ್ಪ ಅಂದರೆ ಈಗೆಲ್ಲ ಏನಾಗ್ಬಿಟ್ಟಿದೆ, ಸಿಂಗಲ್ ಫ್ಯಾಮಿಲೀಸು. ಒಂದು ಮನೆ ಇದ್ದರೆ ಒಂದು ಮಗು ಇರುತ್ತೆ ಅಥವಾ ಇಬ್ಬರು ಮಕ್ಕಳು ಇರ್ತಾರೆ ಅಷ್ಟೇ. ತಂದೆ ತಾಯಿ ಇಬ್ಬರು ಮಕ್ಕಳು, ತಂದೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಇಬ್ಬರು ಮಕ್ಕಳು ಇದಕ್ಕೆ ಹೋಗ್ತಾ ಇರ್ತಾರೆ. ಈ ಸಹಬಾಳ್ವೆ ಅನ್ನೋದು ಇಲ್ವೇ ಇಲ್ಲ. ನಾವು ಸಣ್ಣವರಿದ್ದಾಗ ಸಹಬಾಳ್ವೆ ಜಾಸ್ತಿ. ಅಂದರೆ ನಮ್ಮ ಚಿಕ್ಕಪ್ಪನ ಮಕ್ಕಳು, ನಾವುಗಳು, ಅವ್ರು ನಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲ ಸೇರ್ಕೊಂಡು ನಾವೇ ಒಂದು 20-25 ಜನ ಆಗೋದು. ಆ ಥರ ಸಹಬಾಳ್ವೆ ನಿಮ್ಮಲ್ಲಿ ಇಲ್ಲ ಇವತ್ತಿನ ದಿವಸ. ಬರೀ 4 ಜನ ಅಥವಾ ಒಬ್ಬೊಬ್ಬರು ಇಬ್ಬರಿಬ್ಬರು ಮನೆಯಲ್ಲಿ. ನಿಮ್ಗೆ ಯಾರು ಏನು ಅಂತ ಏನು ಗೊತ್ತಿರೋದಿಲ್ಲ. ಇಲ್ಲಿ ಬಂದಾಗ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಬಂದಿರ್ತಾರೆ, ಎಲ್ಲ ರೀತಿಯ ವಾಲಂಟಿಯರ್ಸ್ ಬಂದಿರ್ತಾರೆ. ವಿವಿಧ ಅವ್ರದ್ದೇ ಸ್ಟೈಲ್ಸ್ ಇರ್ತವೆ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಹ್ಯಾಬಿಟ್ಸ್ ಇರ್ತವೆ, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ನಾಲೆಜ್ ಇರುತ್ತೆ ಅವ್ರ ಹತ್ರ. ಆ ನಾಲೆಜ್ನ ನೀವು ಕಲಿಯಬಹುದು. ಅವರಲ್ಲಿರ್ತಕ್ಕಂಥ ನಾಲೆಜ್ ನಿನ್ನಲ್ಲಿರ್ತಕ್ಕಂಥ ನಾಲೆಜ್ ಅವ್ರ ಹತ್ರ ಇರೋದಿಲ್ಲ ಕೆಲವೊಂದು. ಯಾಕಂದರೆ ಈ ಯೂನಿವರ್ಸಲ್ಲಿ ಒಬ್ಬೊಬ್ರು ಒಂದೊಂಥರ ಅಂದರೆ ನಮ್ಮ ಹೆಬ್ಬೆಟ್ ಏನಿದೆಯೋ, ನಮ್ಮ ತಂಪ್ ಇಂಪ್ರೆಷನ್ ಏನಿದೆಯೋ ಯಾರಿಗೂ ಹೋಲಿಕೆ ಆಗಲ್ಲ. ಹಾಗಾಗಿ ನಮ್ಮದೇ ಆಗಿರ್ತಕ್ಕಂಥ ಯುನೀಕ್ ಪರ್ಸನಾಲಿಟಿ ನಮ್ಮಲ್ಲಿರುತ್ತೆ. ಅದನ್ನು ನಾವು ಶೇರ್ ಮಾಡ್ಕೋಬೋದು. ಬೇರೆಯವ್ರ ಹತ್ರ ಇರ್ತಕ್ಕಂಥ ಒಂದು ಪರ್ಸನಾಲಿಟಿಯನ್ನು ಕೂಡ ನಾವು ಶೇರ್ ಮಾಡ್ಕೋಬೋದು. ಇದು ಭಾಳ ಇಂಪಾರ್ಟೆಂಟ್. ನೈಟು ಜೊತೆಗಿರ್ತಕ್ಕಂಥದ್ದು, ಡೇಲಿ ಜೊತೆಲಿ ವರ್ಕ್ ಮಾಡ್ತಕ್ಕಂಥದ್ದು, ಅದೆಲ್ಲ ಕೂಡ ಕಲಿತೀರ. ಐದನೇದಂತ ಬಂದಾಗ ಇಲ್ಲಿ ಬರೀ NSS ಕ್ಯಾಂಪನ್ಗೆ ಆಲ್ರೆಡಿ ನಮ್ಮ ಸೀನಿಯರ್ಸ್ ಎಲ್ಲ ಹೇಳಿದ್ದಾರೆ. ನಮ್ಮ ಬಾಲಾಜಿ ಸರ್ ಅವರು ಮತ್ತು ಇವರು ನಮ್ಮ ಕೋಜ್ಲಿಂಗ್ ಸರ್ ಎಲ್ಲ NSS ಭಾಳ ಡೀಟೇಲ್ ಆಗಿ ಹೇಳಿದ್ದಾರೆ. ಇಲ್ಲಿ NSS ಅಂದಿದ ತಕ್ಷಣ ಬೆಳಗಿಂದ ಸಾಯಂಕಾಲದ ದುಡಿಬೇಕು ಅಥವಾ ಕೆಲಸ ಮಾಡಬೇಕು ಅನ್ನೋದಿಲ್ಲ. ಇದ್ರ ಜೊತೆಗೆ ಇಲ್ಲಿ ಕಠಿಣ ಪರಿಶ್ರಮ ಜೊತೆಗೆ ನೀವು ಬೇರೆ ಕೂಡ ಕಲಿತೀರ. ಏನಪ್ಪ ಅಂದರೆ ಇಲ್ಲಿ ಸ್ಟೇಜಲ್ಲಿ ಬಂದು ಮಾತಾಡೋದ ಜೊತೆಗೆ ಹಾಡು ಹೇಳೋದು ಕೂಡ ಕಲಿತೀರ. ಹಾಡು ಹೇಳೋದಂದ್ರೆ ಬೇರೆ ಹಾಡುಗಳೆಲ್ಲ ಜನಪದ ಗೀತೆಗಳ ಬಗ್ಗೆ, ಜಾನಪದ ಗೀತೆಗಳ ಬಗ್ಗೆ, ಅಥವಾ ನಮ್ಮ ಯಾವುದದು ನಮ್ಮ NSS ಗೀತೆಗಳ ಬಗ್ಗೆ ಭಾಳಷ್ಟು ಕೇಳ್ತೀರ. ಹಾಡು ಹೇಳೋಕ್ಕೆ ಯಾರ್ಯಾರು ಬರೋವೋ ಹಾಡು ಹೇಳೋದನ್ನು ಕೂಡ ಕಲಿತ್ಕೊಡ್ತೀರ ನೀವು. ಹಾಡು ಹೇಳೋಕ್ಕೆ ರಾಗ ಬರೋದಿಲ್ಲ ಅಂಥವ್ರು ಕೂಡ ಹಾಡು ಹೇಳ್ತಕ್ಕಂಥ ಒಂದು ರಾಗನ ಇಲ್ಲಿ ಕಲಿತೀರ. ಭಾಳಷ್ಟು ನಿಮ್ಮ ಪರ್ಸನಾಲಿಟಿನ ಡೆವಲಪ್ ಮಾಡೋದಕ್ಕೆ ಭಾಳಷ್ಟು ಅವಕಾಶಗಳಿರ್ತಕ್ಕಂಥ ಒಂದು ಈ ವೇದಿಕೆ ಇದು, ಅಥವಾ ಒಂದು ಕ್ಯಾಂಪ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಬರೀ ನೀವು ಕಾಲೇಜಲ್ಲಿ ನಡೀತಕ್ಕಂಥ NSS ಅಂದರೆ ದೈನಂದಿನ ಚಟುವಟಿಕೆಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಇದು ವಾರ್ಷಿಕ ವಿಶೇಷ ಶಿಬಿರ ಅಂತ ಹೇಳ್ಬಿಟ್ಟು ಕರಿತೀವಿ. ಆ ದೈನಂದಿನ ಚಟುವಟಿಕೆಗಳ ಜೊತೆಗೆ ಇಲ್ಲಿ ವಿಶೇಷವಾಗಿ ಭಾಳಷ್ಟು ಆ್ಯಕ್ಟಿವಿಟೀಸ್ನ ನೀವು ಕರೀತೀರ. ಸೊ ಮುಂಚೆನೇ ಹೇಳಿದಂಗೆ ಭಾಳಷ್ಟು ಇಲ್ಲಿ ಏನಾಗುತ್ತೆ ಅಂದರೆ ನೀವು ಬೆಳಗ್ಗೆ ಬಂದಿದ ತಕ್ಷಣ ಸಂಜೆ ತನಕ ನಿಮ್ಗೆ ಏನು ಗೊತ್ತಾಗೋದೇ ಇಲ್ಲ, ಟೈಮ್ ಪಾಸ್ ಆಗತಕ್ಕಂಥ ಗೊತ್ತಾಗುತ್ತೆ. ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಇದೆ. ಸಾರ್ ಹೇಳ್ದಂಗೆ ವ್ಯಾಯಾಮ ಮಾಡಿಸ್ತಾರೆ, ಅದಾದಮೇಲೆ ಪರಿಶ್ರಮ ಇರುತ್ತೆ, ಅದಾದಮೇಲೆ ನಿಮಗೆ ಮಧ್ಯಾಹ್ನ ಬಂದಮೇಲೆ ಈ ಥರ ಗ್ರೂಪ್ ಲೆಕ್ಚರ್ಸ್ ಅರಿವು ಕಾರ್ಯಕ್ರಮಗಳಿರ್ತವೆ. ಸಂಜೆ ಆಗಿದ ತಕ್ಷಣ ನಿಮಗೆ ಈ ಥರ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ತವೆ. ಇವೆಲ್ಲದರಲ್ಲೂ ಕೂಡ ನೀವು ಕಲಿತಕ್ಕಂಥ ಒಂದು ಅವಕಾಶ ನಿಮ್ಗೆ ಸಿಗುತ್ತೆ. ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ನೀವು ಕಲಿಬೋದು. ಸೊ ಇಂಥ ಒಂದು ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ನೋಡಿ, ಈಗ ನಮ್ಮಲ್ಲಿ 2000 ಜನ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ಒಂದು 50ರಿಂದ 100 ಜನಕ್ಕೆ ಮಾತ್ರ ಅವಕಾಶ ಇದೆ, ಎಲ್ರಿಗೂ ಸಿಗೋದಿಲ್ಲ. ಈ ಥರ ಸಿಕ್ಕಿರ್ತಕ್ಕಂಥ ಅವಕಾಶ ಭಾಳ ಕಷ್ಟ, ಒಂದು ಖುಷಿ ತರ್ತಕ್ಕಂಥ ವಿಚಾರ. ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಈ NSS ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಆ್ಯಕ್ಟಿವಿಟೀಸ್ನೆಲ್ಲ ಇನ್ವಾಲ್ವ್ ಆಗಿ ಒಂದು ದೇಶದ ಏಳಿಗೆಗಾಗಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು. ದೇಶದ ಏಳಿಗೆಗಾಗಿ ನೀವು ಶ್ರಮಿಸ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಈ ಇದರಲ್ಲಿ ಅಂತ ಇದ್ರು,
ನಂತರ ಅವಾಗ ನಮ್ಮಿನ ಫಸ್ಟ್ ಸೆಮ್ಮಲ್ಲಿ ಅವಾಗ 22 ಬ್ಯಾಚಲ್ಲಿ ಲೈಕ್ ಅವಾಗಿನ ಹೊಸ್ದಾಗಿ ಒಂದು ಕ್ಯಾಂಪ್ ಅಂತ ಬಂದಾಗ ಡಿವಿಷನಲ್ ಕ್ಯಾಂಪ್ ಅಂತ ಸೂಳ್ಯದಲ್ಲಿ KVG ಪಾಲಿಟೆಕ್ನಿಕಲ್ ಆರ್ಗನೈಸ್ ಮಾಡಿದ್ರು. ಅದರಲ್ಲಿ ಫಸ್ಟ್ ನನ್ನ ಕ್ಯಾಂಪು ಜರ್ನಿ ಸ್ಟಾರ್ಟ್ ಆಯಿತು. NSS ಜರ್ನಿ ಅನ್ನೋದು ಒಂದು ಅಲ್ಲಿಂದ ಪ್ರಾರಂಭ ಆಯಿತು. ಅಲ್ಲಿಂದ ಪ್ರಾರಂಭವಾಗಿದ್ದು ಅಲ್ಲಿನ ಒಂದು ವಾತಾವರಣ ಆಗಲಿ, ಜನ ಇದಾಗಲಿ, ಭಾಷೆ ಆಗಲಿ, ವಿವಿಧ ಕಡೆಯಿಂದ ಎಲ್ಲ ಬಂದಿರ್ತಾರೆ. ಆ ಥರ ಡಿವಿಷನಲ್ ಕ್ಯಾಂಪಲ್ಲಿ ಲೈಕ್ ಮೈಸೂರು ಕಲಬುರಗಿ ಡಿವಿಷನಿಂದ ಮತ್ತು ಮೈಸೂರು ಡಿವಿಷನಿಂದ ಇನ್ನು ಬೇರೆ ಬೇರೆ ಕಡೆಯಿಂದ ಎಲ್ಲ ಬಂದಿರ್ತಾರೆ. ಅದರಲ್ಲಿ ನಾವು ಕೂಡ ನಮ್ಮ ಕಾಲೇಜ್ನ ರೆಪ್ರೆಸೆಂಟ್ ಮಾಡಿರ್ತೀವಿ. ಅದರಲ್ಲಿ ನಾವು ಭಾಳಷ್ಟು ವಿಷಯಗಳನ್ನ ಕಲ್ತ್ವಿ. ಅದೇ ಥರ ಕಲಿತಾ ಅದನ್ನೇ ನಮ್ಮ ಕಾಲೇಜಿಗೆ ಹೆಂಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಲೈಕ್ ಅಲ್ಲಿನ ಇನ್ಪುಟ್ಸ್ಗಳನ್ನ ತಗೊಂಡು ವ್ಯಾಲ್ಯೂಸ್ನ ನಾವು ಕಾಲೇಜಿಗೆ ಇಂಪ್ಲಿಮೆಂಟ್ ಮಾಡ್ತಾ ಬಂದ್ವಿ. ನಂತರ ಅದಾದ ನಂತರ ನನಗೆ ತುಂಬ ಅವಕಾಶಗಳು ಸಿಕ್ತು. ನಂತರ ನಮಗೆ ಏನೋ ಕಾಲೇಜಲ್ಲಿ ಸ್ಟೂಡೆಂಟ್ ಕೋಆರ್ಡಿನೇಟರ್ ಅಂತ ಒಂದು ಸ್ಟೂಡೆಂಟ್ ಅಡ್ವೈಸರಿ ಕಮಿಟಿ ಮೆಂಬರ್ ಅಂತ ಒಂದು ಸ್ಥಾನಮಾನ ಸಿಕ್ತು. ನಂತರ ಅದನ್ನು ಹಂಗೆ ನಡೆಸ್ಕೊಳ್ತಾ ಹೋಗ್ತಾ ಇನ್ನೂ ಅವಕಾಶಗಳು ಸಿಕ್ತು. ಅದರಲ್ಲಿ ನಮಗೆ ನಿಜ ಪ್ರೋಗ್ರಾಮ್ ಆಫೀಸರ್ ತುಂಬ ಖುಷಿಯಾಗುತ್ತೆ. ನಮ್ಮ ಮಧುಸೂದನ್ ಸರ್ ಆಗಿರ್ಬೋದು, ಮತ್ತು ನಮ್ಮ ಚಂದನ ಮ್ಯಾಮ್ ಆಗಿರ್ಬೋದು, ಮತ್ತು ಚಂದ್ರಮೌಳಿ ಸರ್ ಆಗಿರ್ಬೋದು, ಎಲ್ಲ ನಮ್ಮ ಸ್ಟಾಫ್ಸ್ಗಳು ಕೂಡ ತುಂಬ ಸಪೋರ್ಟಿವ್ ಆಗಿ ನಾವು ಯಾವುದೋ ಒಂದು ಕ್ಯಾಂಪ್ ಹೋಗ್ತೀವಿ ಅಂತಂದರೆ ಬಾಪ ಮಾಡಪ್ಪ ಹೋಗಪ್ಪ ಅಂತ ಸಪೋರ್ಟ್ ಮಾಡ್ತಾರೆ. ಅದು ಖುಷಿ ಆಗುತ್ತೆ. ಅದೇ ಥರ ಆ ಒಂದು ಸಪೋರ್ಟು ಒಂದು ಇರೋದ್ರಿಂದನೇ ನಾವು ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪಿಗೆ ಹೋಗಿದ್ದೆ ಗದಗಲ್ಲಿ. ಮತ್ತು ಫಸ್ಟ್ ಟೈಮ್ ನಮ್ಮ ಕಾಲೇಜಲ್ಲಿ ಸ್ಟೇಟ್ ಲೆವೆಲ್ RD ಯಾರೂ ಹೋಗಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ನಮ್ಮ ಕಾಲೇಜ್ನ ರೆಪ್ರೆಸೆಂಟ್ ಮಾಡಿ DTA ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ನಮ್ಮ ಕಾಲೇಜು SJP ಪಾಲಿಟೆಕ್ನಿಕ್ನ ರೆಪ್ರೆಸೆಂಟ್ ಮಾಡಿ ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿ ಹೋಗಿ ನಮ್ಮ ಕಾಲೇಜ್ನ ರೆಪ್ರೆಸೆಂಟ್ ಮಾಡಿದ್ದೀನಿ ಅನ್ನೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಜೊತೆಗೆ ತುಂಬ ನಮಗೆ ಅಲ್ಲಿ ವಿಷಯಗಳು ಸಿಕ್ತು, ವ್ಯಾಲ್ಯೂಸ್ಗಳು ಕಲಿತು. ಲೈಕ್ ಈಗ ಸ್ಟೇಜ್ ಮುಂದೆ ಆರಾಮಾಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ನೋದಕ್ಕೆ ಮುಖ್ಯ ಕಾರಣನೇ NSS. ಯುವ ಸಮೂಹನ ಹುರಿದುಂಬಿಸ್ತಕ್ಕಂಥದ್ದು, ಯುವಕರಿಗೆ ಪ್ರೋತ್ಸಾಹ ಕೊಡುವಂಥದ್ದು. ಜಾನಪದದಲ್ಲಿ ಅವರು ಜಾನಪದ ಪ್ರಪಂಚ ಅಂತ ಬಿರುದು ಹಲವಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿರ್ತಕ್ಕಂಥವ್ರು. ಹಲವಾರು ಯುವಕರಿಗೆ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಉತ್ತೇಜನ ಕೊಡುವಂಥವ್ರು. ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಸಂಸ್ಥೆಗಳಿಗೆ ಕ್ಯಾಂಪನ್ನು ನಡೆಸೋಕ್ಕೆ ಈ ಒಂದು ಜಾಗವನ್ನು ಕೊಡ್ತಿರ್ತಕ್ಕಂಥದ್ದು. ಹಲವಾರು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ದಾರಿದೀಪವಾಗಿರ್ತಕ್ಕಂಥವ್ರು. ಹಾಗೆಯೇ ಫೋಟೋ ಬಹಳ ಅದ್ಭುತವಾದಂಥ ಸಂಘಟನಾ ಶಕ್ತಿ ಹೊಂದಿರತಕ್ಕಂಥದ್ದು ಕನ್ನಡ ಜಾನಪದ ಪರಿಷತ್ತು. ಮುಂದಿನ ದಿನಗಳ ಅಂತ ಕೇಳ್ಕೊತಾ ಇದ್ವಿ. ಹರೀಶ್ ಸರ್ ಅವರು ಹರೀಶ್ ಸರ್ಗೆ ದಯಮಾಡಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅದಕ್ಕೆ ಪ್ರಿಯಾರಿಟಿ ಕೊಟ್ಟು, ಆ್ಯಕ್ಚುಲಿ ನಾನು ಕೆಲವೊಂದನ್ನು ಅಬ್ಸರ್ವ್ ಮಾಡಿದ್ದೀನಿ. ಸಣ್ಣ ವಿಷಯಗಳಿಗೂ ಪ್ರಿಯಾರಿಟಿ ಕೊಟ್ಟು ಅಚ್ಚುಕಟ್ಟಾಗಿ ಮಾಡೋಂಥ ಉತ್ಸುಕತೆ ಹೊಂದಿರತಕ್ಕಂಥ ಅಪಾರ ಕಾಳಜಿಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಸಂಸ್ಥೆ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರತಕ್ಕಂಥ ಏಕೈಕ ಪ್ರಾಂಶುಪಾಲರು. ವೇದಿಕೆ ಮೇಲೆ ಜಾನಪದ ಬಾಲಾಜಿಯವರೇ, ರಮೇಶ್ ಕಿತ್ತೂರ್ ಅವರೇ, ಕೌಜಲ್ಗೆ ಅವರೇ, ಸಂಜಯ್ ವಾರ್ಕಡೆ ಅವರೇ, ಮುರಳಿ ಅವರೇ, ಮಧುಸೂದನ್ ಅವರೇ,
ಚಂದನ ವಾಗ್ಲೆ ಅವರೇ ಹಾಗೂ ನನ್ನೆಲ್ಲ ಸಹೋದ್ಯೋಗಿಗಳೇ ಹಾಗೂ ವಿದ್ಯಾರ್ಥಿಗಳೇ, ನಮ್ಮ ಕಾಲೇಜಲ್ಲಿ 2068 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಆ್ಯಂಡ್ NSS ಆಪರ್ಚುನಿಟಿ ಕೊಟ್ಟಿರೋದು ನಾವು ಒಂದು ಅರೌಂಡ್ 100 ಮೆಂಬರ್ಸ್ ಮಾತ್ರ. ಸೊ 2000ದಲ್ಲಿ only means we are given only opportunity to only 5% of the students. Okay, so we should feel that you people lucky. ಹೀಗೆ NCC ನಲ್ಲೂ ಅಷ್ಟೇ, even though there is a huge demand for NCC, ಅಲ್ಲೂ ಅಷ್ಟೇ ಒಂದು 20-25 ಜನಕ್ಕೆಲ್ಲ ಜಾಸ್ತಿ ನಾವು ತಗೊಳಕ್ಕಾಗೋದಿಲ್ಲ. ಮತ್ತು ಬೇರೆದು ವಿ ಹ್ಯಾವ್ ಸಮ್ ರೆಡ್ ಕ್ರಾಸ್, ಅಲ್ಲೂ ಅಷ್ಟೇ ಒಂದು 50 ಜನ ತಗೋಬೋದು. ವಿ ಕೆನಾಟ್ ಟೇಕ್ ಅ ಹೋಲ್ ಆಫ್ ಕಾಲೇಜ್. ಸೊ ಹೀಗೆ ಕೆಲವು ಸ್ಕೀಮ್ಸಲ್ಲಿ ನಾವು ಸ್ಟೂಡೆಂಟ್ಸ್ನ ಮೆಂಬರ್ಸ್ ಆಗಿ ಮಾಡಿಕೊಂಡು ಸ್ಟೂಡೆಂಟ್ಸ್ನ ಕಾಲೇಜು ಹಾಗೂ ಅವರ ಬೆಳವಣಿಗೆಗೆ ನಾವು ಯೂಸ್ ಮಾಡ್ಕೊತೀವಿ. ಇವಾಗ ನೆಕ್ಸ್ಟ್ ವೀಕ್ ಮಾರ್ಚ್ 17ನಲ್ಲಿ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ರೆಡ್ ಕ್ರಾಸ್ ಆ್ಯಂಡ್ ಹೆಲ್ತ್ ಕಮಿಟಿ ದಿ ಕಮಿಂಗ್ ಟು ಪಿಕ್ಚರ್. ಸೊ ಹೀಗೆ ಇದಾದಮೇಲೆ ಎಸ್ಪೆಷಲಿ ಫಾರ್ ದಿ ಗರ್ಲ್ಸ್ ಆ್ಯಂಡ್ ವುಮೆನ್ ಆಫ್ ಅವರ್ ಕಾಲೇಜ್ ಒಂದು ನಿನ್ನೆ ವುಮೆನ್ಸ್ ಡೇ ಆಯಿತು. ಸೊ ವುಮೆನ್ಸ್ ಪ್ರೋಗ್ರಾಮು ಮಾಡ್ತೀವಿ. ಸೊ ಈ ಕಾಲೇಜಲ್ಲಿ ವಿ ಹ್ಯಾವ್ ಸೋ ಮೆನಿ ಪ್ರೋಗ್ರಾಮ್ಸ್ ದಟ್ ಆರ್ ಗೋಯಿಂಗ್ ಆನ್. ಜೊತೆಗೆ ಕಾಲೇಜ್ನಲ್ಲಿ ಲಾಟ್ ಆಫ್ ಫಂಡ್ಸ್ ಆರ್ ಆಲ್ಸೋ ರಿಕ್ವೈರ್ಡ್. ಸೊ ಆ ಫಂಡ್ಸ್ಗೆ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಐ ಥಿಂಕ್ ನಮ್ಮ ಮಧುಸೂದನ್ ಅವ್ರು ಹೇಳ್ದಂಗೆ ನಿಮಗೆ ಯಾರು ಶರ್ಟ್ ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ಅವ್ರ ಹತ್ರ ಥ್ರೂ CM ವಿ ಆರ್ ಟ್ರೈಂಗ್ ಟು ಗೆಟ್ ಒನ್ ಪರ್ಟಿಕ್ಯುಲರ್ ಲ್ಯಾಬ್ಗೆ ಫಂಡಿಂಗ್ ಮಾಡೋಕ್ಕೆ ವಿ ಆರ್ ಟ್ರೈಂಗ್. ಓಕೆ, ಅದು ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದೀವಿ. ದೆನ್ ವಿ ಹ್ಯಾವ್ ಒನ್ ಮೋರ್ ಡಿಪಾರ್ಟ್ಮೆಂಟ್, ಸೆರಮಿಕ್ಸ್ ಡಿಪಾರ್ಟ್ಮೆಂಟ್, ಆಲ್ರೆಡಿ 25 lakhs ಅದಕ್ಕೆ ಫಂಡಿಂಗ್ ಆಗಿದೆ ಫಾರ್ ಎ ಪರ್ಟಿಕ್ಯುಲರ್ ಲ್ಯಾಬ್. ದೆನ್ ನಮಗೆ ಕೆಲವು NGOs ಲೈಕ್ ಥ್ರೂ NGOs ವಿ ಆರ್ ಕಾಂಟ್ಯಾಕ್ಟಿಂಗ್ MRPL is ready to invest 40 lakhs. ಅದು ಫೈನಲ್ ಸ್ಟೇಜಲ್ಲಿದೆ. ಅದಕ್ಕೂ ನಾವು ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಸಬ್ಮಿಟ್ ಮಾಡಿದ್ವಿ. ಸಿಮಿಲರ್ಲಿ HP ದೇರ್ ಆಲ್ಸೋ ಕಮಿಂಗ್ ಅಪ್. ಮತ್ತು ಕೆಲವು ಥ್ರೂ NGOs ವಿ ಆರ್ ಕಾಂಟ್ಯಾಕ್ಟಿಂಗ್ MPs, ಶೋಭಾ ಕಾರಂಜಿ ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಫಾರ್ ಅಡಿಷ್ನಲ್ 50 lakhs. ಸೊ ಹೀಗೆ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ಆರ್ ಗೋಯಿಂಗ್ ಆನ್. ಈ ಆ್ಯಕ್ಟಿವಿಟೀಸ್ ಏನು ಕಾಲೇಜಲ್ಲಿ ಮಾಡ್ತೀವೋ ಆ ಕಾಲೇಜ್ ಪರಿಸ್ಥಿತಿ ಹೇಳ್ತೀನಿ. ನಾವು ಲಾಸ್ಟ್ ಇಯರು ಯಾವಾಗೂ ಕಾಲೇಜಲ್ಲಿ ಟಾಯ್ಲೆಟ್ಸ್ ಎಲ್ಲ ರೆಡಿ ಮಾಡಿದ್ವಿ ವಿತ್ ಗ್ರೇಟ್ ಡಿಫಿಕಲ್ಟಿ. ವಿ ಆರ್ ಹ್ಯಾವಿಂಗ್ ನಮ್ಮ ಕಾಲೇಜಲ್ಲಿ ಒಂದು 50 sets ಆಫ್ ಟಾಯ್ಲೆಟ್ಸ್ ಇದ್ದಾವೆ. ಆ ಟಾಯ್ಲೆಟ್ಸು ವಿತ್ ಗೌರ್ಮೆಂಟ್ ಫಂಡಿಂದ ಮಾಡಿಕೊಂಡು ನಾವೇನು ಮಾಡಿದ್ದೀವಿ, ಎಲ್ಲ ಇನ್ಕ್ಲೂಡಿಂಗ್ ಇನ್ಸೈಡ್ ಎಲ್ಲ ರೆಡಿ ಮಾಡಿದ್ವಿ. ವಿತಿನ್ 6 months ಒಳಗಡೆ ಇರೋ ಟಾಯ್ಲೆಟ್ ಎಲ್ಲ ಮುರಿದಾಕೋದು. ಗೊತ್ತಾಗ್ತಾ ಇದೆಯಾ? ಆ ಟಾಯ್ಲೆಟಲ್ಲಿ ಹುಡುಗರು ಅವರ ಫುಟ್ ಪ್ರಿಂಟು ಎಷ್ಟು ಹೈಟ್ ಆಗುತ್ತೋ ಅಷ್ಟು ಹೈಟ್ವರೆಗೂ ಕಾಲಿಟ್ಟು ಇಟ್ಟಿದ್ದಾರೆ. ಜೊತೆಗೆ ಟಾಯ್ಲೆಟಲ್ಲಿ ಕಮೋಡ್ಸ್ನ ಎಲ್ಲನೂ ಮುರಿದಾಕಿದ್ದಾರೆ, ಟ್ಯಾಪ್ನ ಮುರಿದಾಕಿದ್ದಾರೆ. ಸೊ ಇದು ಮನಸ್ಥಿತಿ. ನಮ್ಮ ಕಾಲೇಜಲ್ಲಿ ಎಷ್ಟು ನಾವು ಫಂಡ್ಸ್ ತರ್ತೀವಿ, ತಂದು ಇವಾಗೂ ತರ್ತೀವಿ, ಈ ವರ್ಷನೂ ತರ್ತೀವಿ, ಮತ್ತು ಅದೇ ಟಾಯ್ಲೆಟ್ಸ್ ರಿಪೇರಿ ಮಾಡಿಸ್ತೀವಿ. ಎಲ್ಲ ಕ್ಲಾಸ್ ರೂಮ್ಸು ಇದು ಮಾಡ್ತೀವಿ. ಕ್ಲಾಸ್ ರೂಮ್ಸಲ್ಲಿ ಫ್ಯಾನ್ ಹಾಕಿದ್ದೀವಿ. ಕೆಮಿಕಲ್ ಬ್ಲಾಕಲ್ಲಿ ನಾವು ಫ್ಯಾನ್ಗಳು ಹಾಕಿದ್ದೀವಿ. ಆ ಫ್ಯಾನ್ಗಳೆಲ್ಲ ಬೆಂಡಾಗಿ ಹೋಗಿದ್ದಾವೆ. ಹೆಂಗೆ ಬೆಂಡಾಗ್ತವೆ? ಮನೇಲಿ ಬೆಂಡಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಮನೇಲಿ ಬೆಂಡಾಗಲ್ಲ. ಮನೇಲಿ ಒಂದು ಡಸ್ಟ್ಬಿನ್ನು ಹಾಳಾಗಲ್ಲ. ಅರ್ಥ ಆಗ್ತಾ ಇದೆಯಾ? ಮನೆಯಲ್ಲಿ ಏನು ಹಾಳಾಗಲ್ಲ. ಕಾಲೇಜಲ್ಲಿ ಪ್ರತಿಯೊಂದು ಹಾಳಾಗುತ್ತೆ. ದ ಸೇಮ್ ಸೆಟ್ ಆಫ್ ಪೀಪಲ್ ಹೂ ಆರ್ ದೇರ್ ಇನ್ ದ ಕಾಲೇಜ್ ಮನೆ ಇರ್ತಾರೆ.
ಅಲ್ಲಿ ತಾಯಿ ಇರ್ತಾರೆ, ಅಪ್ಪ ಇರ್ತಾರೆ, ಕೈ ಕಾಲು ಮುರಿತಾರೆ. ಇಲ್ಲಿ ಮುರಿಯೋಕ್ಕಾಗಲ್ಲ. ಮುರಿದ್ರೆ ಏನಾಗುತ್ತೆ ಹೇಳಿ? ವಾಪಸ್ಸು ಮಕ್ಕಳ ಶೋಷಣೆ ಅಂತ ಅಂದ್ಬಿಟ್ಟು ಜೂನಿಯರ್ ಪೋಸ್ಕೋ ಆ್ಯಕ್ಟ್ ಹಾಕ್ತಾರೆ. ನಮ್ಮ ಹಳೆ ಪ್ರಿನ್ಸಿಪಲ್ ಒಬ್ಬರ ಮೇಲೆ ಜೂನಿಯರ್ ಪೋಸ್ಕೋ ಆ್ಯಕ್ಟ್ ಹಾಕಿದ್ರು. ಯಾಕಂದರೆ ಅವರು ಯಾರೋ ಮಿಸ್ಟೇಕ್ ಮಾಡಿದ್ರು ಅಂತ ಒಂದು ಪನಿಷ್ಮೆಂಟ್ ಕೊಟ್ಟರು. ಅದಕ್ಕೆ ಏನು ಮಾಡಿದ್ರು, ಅವ್ರ ಮೇಲೆ ಜೂನಿಯರ್ ಪೋಸ್ಕೋ ಆ್ಯಕ್ಟ್ ಅಂತ ಮಾಡಿಬಿಟ್ಟು ಹರಾಸ್ಮೆಂಟ್ ಅಂತ ಕ್ರಿಯೇಟ್ ಮಾಡಿದ್ರು. ಸೊ ದಿಸ್ ಇಸ್ ದಿ ಪ್ರಾಬ್ಲಮ್. ಅಂದರೆ ಇಲ್ಲಿ ಮನಸ್ಥಿತಿ ಆ ಒಂದು ಪಾಸಿಟಿವ್ನೆಸ್ ಇಲ್ಲ, ಎಲ್ಲದರಲ್ಲಿ ನೆಗೆಟಿವಿಟಿ ನೋಡ್ಕೊಳ್ಳೋದು, ಸದ್ಯಕ್ಕೆ ಅದರಲ್ಲಿ ಮಜಾ ತಗೊಳ್ಳೋದು ಮತ್ತೆ ಹಾಳು ಮಾಡೋದು. ದಿಸ್ ಇಸ್ ದಿ ಕಂಡೀಷನ್ ಇನ್ ದಿ ಕಾಲೇಜ್. ಆದರೂ ಕೂಡ ಆ್ಯಸ್ ಟೀಚರ್ಸ್, ಆ್ಯಸ್ ಕೋಆರ್ಡಿನೇಟರ್ಸ್ ನಾವು ಏನೇನು ಮಾಡಬೇಕು ಸ್ಟೂಡೆಂಟ್ ಕಮ್ಯುನಿಟಿಗೆ ಮಾಡ್ತೀವಿ. ಎಕ್ಸಾಂಪಲ್ NSS. ಎಷ್ಟು ಜನ ಇರೋದಿಲ್ಲ ಹಾಸ್ಟೆಲಲ್ಲಿ ಇರೋರು? ಯಾರಿದ್ದೀರಾ ಹಾಸ್ಟೆಲಲ್ಲಿ? 1 2 3 4. ಇಲ್ಲಿ ರಮೇಶ್ ಕಿತ್ತೂರು ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದಾಗ, ಸರ್ NSS ಅಲ್ಲಿ ಇಲ್ಲಿ ಸ್ವಲ್ಪ ಬಿಸಿನೀರಿಗೆ ಸೋಲಾರ್ದು ಏನಾದರೂ ಹಾಕಬೇಕು ಅಂತ ಅಂದರು. ನಾನು ಹಾಕಬೇಡಿ ಅಂತಂದೆ. ಸೋಲಾರ್ದು ಹಾಕಬಾರ್ದು, ತಣ್ಣೀರಲ್ಲಿ ಸ್ನಾನ ಮಾಡಬೇಕು ನಾವು. ಅರ್ಥ ಇದೆಯಾ? ಓನ್ಲಿ ಇಫ್ ಯು ಗೋ, ಫಸ್ಟ್ mug of water itself is cold. After that, the body produces heat. ಓಕೆ, ಅದು ಎಷ್ಟಾಗುತ್ತೆ ಅಂದರೆ ನಾವು ಹಾಕೊಳ್ಳೋ ತಣ್ಣೀರು ಅದು ಬಿಸಿನೀರು ಥರ ಕಾಣುತ್ತೆ ಆ್ಯಂಡ್ ಆರೋಗ್ಯಕ್ಕೆ ಒಳ್ಳೆಯದು. ಓಕೆ, ಸೊ ದಟ್ ಈಸ್ ದ ಫಸ್ಟ್ ಥಿಂಗ್. ಬೆಳಗ್ಗೆ ಎದ್ದಾಗ ಚಳಿ ಅನ್ನಬಾರ್ದು. ಓಕೆ, ಚಳಿ ಅನ್ನಬಾರ್ದು. ದಿಸ್ ಇಸ್ ನಾಟ್ ಯುವರ್ ಹೋಮ್. ಯು ಶುಡ್ ನಾಟ್. ಆ್ಯಸ್ ಎನ್ ಇಂಜಿನಿಯರ್ ನಮ್ಗೆ ಯಾವತ್ತೂ ಪರ್ಫೆಕ್ಟ್ ಕಂಡೀಷನ್ಸ್ ಇರಲ್ಲ. ಅರ್ಥ ಆಗ್ತಾ ಇದೆಯಾ? ಪರ್ಫೆಕ್ಟ್ ಕಂಡೀಷನ್ಸ್ ಕೊಡಲ್ಲ ಯಾರು. ನಾವು ಏನು ಕಂಡೀಷನ್ ಇರುತ್ತೋ ಆ ಕಂಡೀಷನ್ ತಗೊಂಡು ಪರ್ಫೆಕ್ಟ್ ಮಾಡಬೇಕು. ಓಕೆ, ಆ್ಯಸ್ ಇಂಜಿನಿಯರ್ಸ್ ಎಲ್ಲ ಪರ್ಫೆಕ್ಟಾಗಿ ಕೊಟ್ಟರೆ ಇಟ್ಸ್ ನಾಟ್ ಇಂಜಿನಿಯರ್, ಇಟ್ ವಿಲ್ ಬಿ ಡಿಫರೆಂಟ್ ಪ್ರೊಫೆಷನ್. ಸೊ ಏನು ಮಾಡಬೇಕು? ಇನ್ಪರ್ಫೆಕ್ಟ್ ಥಿಂಗ್ಸ್ನಲ್ಲೇ ಬದುಕೋದು ಕಲಿಬೇಕು. ಇನ್ಪರ್ಫೆಕ್ಟ್ ಪೀಪಲ್ ಜೊತೆನೇ ಇದ್ದು ಅವ್ರ ಜೊತೆ ಹೇಗೆ ಅಡ್ಜಸ್ಟ್ ಆಗಬೇಕು ಅನ್ನೋದು ಕಲಿಬೇಕು. ಇಲ್ಲಿ ಇಷ್ಟು ಜನ ಇದ್ದೀರಾ, ಈಚ್ ಒನ್ ಇಸ್ ಎ ಪರ್ಸನಾಲಿಟಿ. ನಮ್ಮ ಮುರಳಿ ಸರ್ ಇವರೆಲ್ಲ ಹೇಳಿದ್ರು, ಈಚ್ ಪರ್ಸನ್ ಇಸ್ ಎ ಪರ್ಸನಾಲಿಟಿ. ಆ ಪರ್ಸನ್ ಇಷ್ಟ ಆಗ್ಬೋದು, ಇಲ್ಲ ತುಂಬ ಇಷ್ಟ ಆಗುತ್ತೆ, ಇಲ್ಲ ಓಕೆ ಅನಿಸುತ್ತೆ. ಆದರೂ ಪ್ರತಿಯೊಬ್ಬರನ್ನ ನಾವು ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಕಲಿಸಿದ್ದಾರೆ. ಅದನ್ನು ನಾವು NSS ಅಲ್ಲಿ ರೀಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ದಿ ಓನ್ಲಿ ಕಂಟ್ರಿ ಇನ್ ದ ವರ್ಲ್ಡ್ that doesn't go for war with any country unless until it is provoked. ನೋಡಿದ್ದೀರಾ, ರಷ್ಯಾ ಮತ್ತು ಯುಕ್ರೇನ್ 3 ವರ್ಷದಿಂದ ವಾರ್ ನಡೀತಾ ಇದೆ. ಮತ್ತು ಇರಾನ್ ಅಂಡ್ USA ವಾರ್ ನಡೀತಾ ಇದೆ, ನಾಶ ಆಗ್ತಾ ಇದೆ. ನಮ್ಮ ಇಂಡಿಯಾ ಮೇಲೆ ಪಕ್ಕದ ದೇಶವರು ಇದು ಮಾಡಿದ್ರು. ಎಷ್ಟು ಡ್ಯಾಮೇಜ್ ಮಾಡಬೇಕು ಅಷ್ಟೇ ಡ್ಯಾಮೇಜ್ ಮಾಡಿ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಮಾತ್ರ ಡ್ಯಾಮೇಜ್ ಮಾಡಿಬಿಟ್ಟು ವಾಪಸ್ ಬಂದ್ವಿ. ಜನಗಳನ್ನ ಯಾವತ್ತೂ ನಾವು ಇದು ಮಾಡಿಲ್ಲ. ಮೀನ್ಸ್ ವಿ ಆರ್ ಎ ಪೀಸ್ ಲವಿಂಗ್ ಕಂಟ್ರಿ. ಓಕೆ, ಸೊ ಇದನ್ನ ಎಲ್ಲಿ ಹೋದ್ರೂ ಆ ಮನೋಭಾವ ಬೆಳೆಸ್ಕೋಬೇಕು. ಸಿಕ್ಕಿದೆ ಅಂತ ನಮ್ಮಲ್ಲಿ ವಾಟ್ ವಿ ಕಾಲ್ ಇಟ್ ಎಸ್ ಹೆಂಗ್ ಬ್ಲಡ್ ಇದೆ ಅಂತ ನಾವು ಯಾರ ಮೇಲೆ ಅಂದರೆ ಅವ್ರ ಮೇಲೆ ಜಗಳಕ್ಕೆ ಹೋಗಬಾರ್ದು. ಆಮೇಲೆ ಒನ್ ಮೋರ್ ಥಿಂಗ್ ಇಸ್, ಇವಾಗಿಂದ ನೆಕ್ಸ್ಟ್ 1 ವೀಕ್ ಆದಮೇಲೆ ಮತ್ತೆ ಬರ್ತೀನಿ. ಆವಾಗ ಬಂದಾಗ ವಿ ಆಸ್ಕ್ ಸಮ್ ಆಫ್ ದಿ ಸ್ಟೂಡೆಂಟ್ಸ್ ಟು ಕಮ್ ಟು ದ ಸ್ಟೇಜ್. ಆ ಸ್ಟೇಜ್ಗೆ ಬನ್ನಿ ಅಂತಂದರೆ ಹೆಸಿಟೇಟ್ ಮಾಡ್ತಾ ಇದ್ರು. ಅಲ್ಲಿ ಚೆಕ್ಸ್ ಹಾಕೊಂಡಿದ್ದಾನಲ್ಲ ಅವನ ಹೆಸರೇನು? ಅವ್ರನ್ನ ಬಾ ಅಂತಂದರೆ ಅವನು ಬರಲಿಲ್ಲ, ನಾಚಿಕೆ ಪಟ್ಕೊತಾರೆ. ಎನಿ 2 ವಾಲಂಟಿಯರ್ಸ್ ಕಮ್ ಅಂತಂದರೆ ಬರಲ್ಲ. ಓಕೆ, ಬೇರೆಯವರು ಹೋಗ್ಲಿ ಅಂತಾರೆ. ಈ ಒಂದು ಹೆಸಿಟೇಷನ್ ಹೋಗಬೇಕು. ಓಕೆ, ಆಲ್ ಈ ಹೆಸಿಟೇಷನ್ ಹೋಗಬೇಕು, ಬೇರೆಯವ್ರ ಜೊತೆ ಅಡ್ಜಸ್ಟ್ ಆಗಬೇಕು. ಓಕೆ, ಸೊ ನಮಗಿಲ್ದಿರೂ ಪರವಾಗಿಲ್ಲ, ಬೇರೆಯವ್ರಿಗೆ ಕೊಡಬೇಕು ಅನ್ನೋ ಮನೋಭಾವ ಇರಬೇಕು. ಆಲ್ ದಿಸ್ ಗುಡ್ ಕ್ವಾಲಿಟೀಸ್ ಬೆಳೆಸ್ಕೊಳ್ಳೋ ಅಂಥ ಜಾಗ ಈ NSS ಅಲ್ಲಿದೆ. ಇದು ನಮಗೆ ಒಳ್ಳೆ ಆಪರ್ಚುನಿಟಿ. ಟ್ರೈ ಟು ಡೂ ಥಿಂಗ್ಸ್ ಇಂಟ್ರೆಸ್ಟಿಂಗ್ ಕೆಲಸ ಮಾಡಬೇಕು. ಪಾಸಿಟಿವ್ ಆ್ಯಟಿಟ್ಯೂಡ್, ಇದಕ್ಕೆಲ್ಲದಕ್ಕೂ ಪಾಸಿಟಿವ್ ಆ್ಯಟಿಟ್ಯೂಡ್ ವೆರಿ ಇಂಪಾರ್ಟೆಂಟ್.
ಇದ್ರ ಜೊತೆ ಸ್ಟಡೀಸ್ ಇದ್ದೇ ಇರುತ್ತೆ. ಮತ್ತು ಇದಾದಮೇಲೆ ನೀವು ಪ್ಲೇಸ್ಮೆಂಟಿಗೆ ಬರ್ತೀರಾ. ಪ್ಲೇಸ್ಮೆಂಟಿಗೆ ಬಂದಾಗ ಆಲ್ ಕಂಪನೀಸ್ ಬರ್ತಾ ಇರೋದು, ಸರ್ ಯುವರ್ ಸ್ಟೂಡೆಂಟ್ಸ್ ಆರ್ ಗುಡ್ ಇನ್ ಸ್ಕಿಲ್ ಬೇಸ್, ದೇ ಆರ್ ಗುಡ್, ಬಟ್ ದೇ ಆರ್ ವೆರಿ ಬ್ಯಾಡ್ ಇನ್ ಕಮ್ಯುನಿಕೇಷನ್ ಸ್ಕಿಲ್ಸ್. ಒಬ್ರ ಹತ್ರ ಮಾತಾಡಲ್ಲ ಸರ್, ಅವ್ರು ಗೊತ್ತಿರೋದನ್ನ ಎಕ್ಸ್ಪ್ರೆಸ್ ಮಾಡಲ್ಲ ಸರ್ ಅಂತಾನೆ ಎವ್ರಿ ಕಂಪನಿ ಇಸ್ ಕಮಿಂಗ್ ಅನ್ ಇಟಲಿ. ಸೊ ಅದರಿಂದ ಇಂಗ್ಲೀಷ್ ಆ್ಯಸ್ ವೆಲ್ ಆಸ್ ಟೆಕ್ನಿಕಲ್ ನಾಲೆಡ್ಜ್ ಪ್ರತಿಯೊಂದು ಚೆನ್ನಾಗಿ ಕಲಿತು ಎಕ್ಸ್ಪ್ರೆಸ್ ಮಾಡೋದು ಕಲಿಬೇಕು. ಆಪರ್ಚುನಿಟಿ ಕೊಟ್ಟ ತಕ್ಷಣ ಎಕ್ಸ್ಪ್ರೆಸ್ ಮಾಡಬೇಕು. ಓಕೆ, ಆ ಒಂದು ಈ ವೀಕ್, ಈ ಶಿಬಿರದಲ್ಲಿ 1 ವೀಕಲ್ಲಿ ನೀವು ಇವೆಲ್ಲ ಕಲಿತು ಪರಿಪೂರ್ಣವಾಗಿ ಒಂದು ಒಳ್ಳೆ ಸಿಟಿಸನ್ ಆಗಿ ಬರಬೇಕು ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.